ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ನಿಮ್ಮ ನೆಚ್ಚಿನ ಡಾಕ್ಟರ್ VRS ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಎಂಬಂತಹ ಆಪ್ ಅನ್ನು ಡೆವಲಪ್ ಮಾಡಿದ್ವಿ. ಇದು ಪ್ಲೇ ಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ವಿಜ್ಞಾನ ಮಾತ್ರ ಅಲ್ಲ, ಬೇರೆ ಸಬ್ಜೆಕ್ಟ್ ಗಳನ್ನು ಕೇಳೋದಕ್ಕೆ ಒಂದೇ ಬ್ಯಾನರ್ ಅಂಡರಲ್ಲಿ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಆರಂಭಿಸೋಣ. ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಬ್ಲಡ್ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನೊಂದು ಕ್ವಶನ್ಸ್ ಮೇಜರ್ ಆಗಿ ಬರುವಂತ ಏರಿಯಾ ಅಂದ್ರೆ ಬೋನ್ಸ್. ಎಸ್ಪೆಷಲಿ PC ಮತ್ತು PSI ನಲ್ಲಿ ಹೆಚ್ಚಿಗೆ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡುವಂತ ಒಂದು ಏರಿಯಾ ಇದೆ. ಓಕೆ, ಬೋನ್ಸ್ ಇರೋದ್ರಿಂದ ನಮ್ಗೇನೇನು ಉಪಯೋಗ ಅಂತ ನೋಡೋದಾದ್ರೆ, ಒಂದು ಸೈಜ್ ಇದೆ ಅಂದ್ರೆ ಗಾತ್ರ ಇದೆ ನಮ್ಗೆ. ಓಕೆ, ಬೋನ್ಸ್ ಇರೋದ್ರಿಂದನೇ ಒಂದು ಸೈಜ್ ಇರೋದು. ಶೇಪ್ ಇದೆ, ಆಕಾರ ಇದೆ. ಪ್ರೊಟೆಕ್ಷನ್, ರಕ್ಷಣೆ ಇದೆ. ರಕ್ಷಣೆ ಇದೆ. ಓಕೆ, ಸೈಜ್ ಅಂತಂದ್ರೆ ಗಾತ್ರ ಇದೆ ಅಂತ ಹೇಳಿದ್ವಿ. ಶೇಪ್, ಒಂದು ಆಕಾರ ಇರೋದಕ್ಕೆ, ನಮ್ಮ ಬಾಡಿಗೆ ಆಕಾರ ಇರೋದಕ್ಕೆ ಇದು ಕಾರಣ. ಪ್ರೊಟೆಕ್ಷನ್, ರಕ್ಷಣೆ ಇರೋದಕ್ಕೆ ಇದು ಪ್ರಮುಖವಾದಂತದ್ದು. ರಕ್ಷಣೆ ಅಂದ್ರೆ ಹೇಗೆ ಅಂದ್ರೆ, ಒಂದು ಆಕ್ಸಿಡೆಂಟ್ ಆಗಿ ವ್ಯಕ್ತಿ ಗುರುತಿಸುವಂತ ಹಂತಕ್ಕಿದ್ದಾನೆ ಅಂತಂದ್ರೆ ಬೋನ್ಸ್ ಇರೋದ್ರಿಂದ. ಮೂವ್ಮೆಂಟ್, ಚಲನೆಗೆ ಸಹಾಯ ಮಾಡುತ್ತೆ. ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗೋದಕ್ಕೆ ಹೆಲ್ಪ್ ಮಾಡೋದಿದ್ದು ಮೂವ್ಮೆಂಟ್, ಚಲನೆಗೆ ಸಹಾಯ ಮಾಡುತ್ತೆ. ಓಕೆ, ಪ್ರೊಡಕ್ಷನ್, ಉತ್ಪಾದನೆಯನ್ನ ಮಾಡುತ್ತೆ. ಪ್ರೊಡಕ್ಷನ್. ಕ್ಯಾಲ್ಸಿಫೆರಾಲ್ ಅನ್ನುವಂತ ಒಂದು ಹಾರ್ಮೋನ್ ಇದೆ. ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಬೋನ್ ನಲ್ಲಿ. ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಬ್ಲಡ್, ಬೋನ್ ಮ್ಯಾರೋ ಇಂದ ಬ್ಲಡ್ ಉತ್ಪತ್ತಿ ಆಗುತ್ತೆ ಅಂತ, ಉತ್ಪಾದನೆಗೂ ಕೂಡ ಸಹಾಯ ಮಾಡುತ್ತೆ. ಅಂದ್ರೆ ಬೋನ್ ಇರೋದ್ರಿಂದ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ಸೈಜು, ಶೇಪು, ಪ್ರೊಟೆಕ್ಷನ್, ಮೂವ್ಮೆಂಟ್, ಪ್ರೊಡಕ್ಷನ್, ಇಷ್ಟು ಇದನ್ನ ಹೆಲ್ಪ್ ಮಾಡೋದಕ್ಕೆ ಬೋನ್ ಸಹಾಯ ಮಾಡುತ್ತೆ. ಎಷ್ಟು ಪರ್ಸೆಂಟ್ ಒಬ್ಬ ಹೆಲ್ತಿ ಪರ್ಸನ್ಸ್ ಇರಬೇಕು ಅಂತಂದ್ರೆ, 14% ಆಫ್ ಅವರ್ ಬಾಡಿ ವೆಯ್ಟ್ ಇರಬೇಕು. ಬಾಡಿ ವೆಯ್ಟ್, ನಮ್ಮ ದೇಹದ ತೂಕದ 14% ಅಷ್ಟು ಇರಬೇಕು. 14% ನಮ್ಮ ದೇಹದ ತೂಕದಷ್ಟು ಇರಬೇಕು. ತೂಕದ 14%. ಅಂದ್ರೆ ಅರ್ಥ ಏನು ಅಂದ್ರೆ, ನಿಮ್ ದೇಹದ ಒಟ್ಟು ತೂಕ ಡಿವೈಡೆಡ್ ಬೈ 14 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ಬೋನ್ ಹೆಲ್ತ್ ಇದ್ರೆ, ನಾವು ಬೋನ್ ವೆಯ್ಟ್ ಇದ್ರೆ ನಾವು ಹೆಲ್ತಿ ಆಗಿದ್ದೀವಿ ಅಂತ ಅರ್ಥ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, 8% ಬ್ಲಡ್, 14% ಬೋನ್ಸ್, 15% ಮಸಲ್ಸ್ ಇದ್ರೆ ಹೆಲ್ತಿ ಆಗಿದ್ದಾರೆ ಅಂತ ಅರ್ಥ. ಓಕೆ, 14% ಆಫ್ ಅವರ್ ಬಾಡಿ ವೆಯ್ಟ್ ಇರಬೇಕು. ನಮ್ಮ ದೇಹದ ತೂಕದ 14% ಮೂಳೆಗಳು ಇರಬೇಕು. ಓಕೆ, ಏನ್ ಎಕ್ಸಾಮ್ ನಲ್ಲಿ ಕೇಳ್ತಾನೆ ಅದಕ್ಕೆ ನೇರವಾಗಿ ಹೋಗೋಣ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾನೆ, ಆಸ್ಟಿಯಾಲಜಿ ಅಂತ ಕರೀತಾರೆ. ಸ್ಟಡಿ ಆಫ್ ಬೋನ್ಸ್ ಅನ್ನ ಆಸ್ಟಿಯಾಲಜಿ ಅಂತ ಹೇಳ್ತೀವಿ. ಆಸ್ಟಿಯಾಲಜಿ ಅಂತ ಹೇಳ್ತೀವಿ. ಇದು ತುಂಬಾ ಎಕ್ಸಾಮ್ ಅಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಬಂದಿದೆ. ರೀಸೆಂಟ್ ಆಗಿ FSL ಅಲ್ಲಿ ಇದನ್ನ ನೋಡಬಹುದು. ಓಕೆ, ಮೂಳೆ ರಚನೆ ಮತ್ತು ಅದರ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಸ್ಟಿಯೋಜೆನಿಸಿಸ್ ಅಂತ ಕರಿತೀವಿ. ಆಸ್ಟಿಯೋಜೆನಿಸಿಸ್, ಮೂಳೆಗಳ ರಚನೆ ಮತ್ತು ಅದರ ಅಧ್ಯಯನ ಮಾಡೋದಕ್ಕೆ ನಾವೇಂತ ಕರಿತೀವಿ ಅಂತಂದ್ರೆ ಆಸ್ಟಿಯೋಜೆನಿಸಿಸ್ ಅಂತ ಕರಿತೀವಿ. ಓಕೆ, ಫಾರ್ಮೇಶನ್ ಹೇಗಾಗಿದೆ ಮತ್ತು ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯೋಜೆನಿಸಿಸ್ ಅಂತ ಕರಿತೀವಿ. ರಚನೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯೋಜೆನಿಸಿಸ್. ಎರಡು ಕನ್ಫ್ಯೂಷನ್ ಮಾಡಬಾರ್ದು. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯಾಲಜಿ ಅಂತ ಕರಿತೀವಿ. ಮೂಳೆಗಳ ರಚನೆ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯೋಜೆನಿಸಿಸ್ ಅಂತ ಕರಿತೀವಿ. ಆಸ್ಟಿಯೋಜೆನಿಸಿಸ್ ಇದು ಮೆಡಿಕಲ್ ಟರ್ಮ್, ಜ್ಞಾಪಕದಲ್ಲಿ ಇಟ್ಕೋಬೇಕು. ಓಕೆ, ಮಾನವನ ಭ್ರೂಣಾವಸ್ಥೆಯ ಅವಸ್ಥೆ ಎಷ್ಟು ದಿನ ಇರುತ್ತೆ ಅಂತ ಕೇಳ್ತಾನೆ. ಇದನ್ನ UPSC ಕೂಡ ಕೇಳಿದಾನೆ. ಮಾನವನ ಗರ್ಭಾವಸ್ಥೆಯ ಅವಧಿ 180 ದಿನಗಳಿರ್ತದೆ. ಇದು ಏನಕ್ಕೆ ಬೇಕು ಅಂತ ಮುಂದೆ ನೋಡೋಣ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್, ಬೋರ್ಗೆ ಸಂಬಂಧಪಡ್ತಾ ಇರಬಹುದು, ಬಟ್ ಎಕ್ಸಾಂಪಲ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಾನವನ ಗರ್ಭಾವಸ್ಥೆಯ ಅವಧಿ 280 ದಿನಗಳು. ಅವನು ಮನ್ಸಲ್ಲಿ ಕೊಡಲ್ಲ, ಆ ಡೇಸ್ ನಲ್ಲೇ ಕೊಡ್ತಾನೆ. ನಿಮ್ಗೆ ರೀಸೆಂಟ್ ಆಗಿ PSI ಒಂದು ಕ್ವಶನ್ಸ್ ಕೇಳಿದ್ದ, ಅತಿ ಹೆಚ್ಚು ಗರ್ಭಾವಸ್ಥೆಯನ್ನು ಹೊಂದಿರುವಂತಹ ಪ್ರಾಣಿ ಯಾವುದು ಅಂತ. ಎಲಿಫೆಂಟ್, ಆನೆ. ಅತಿ ಕಡಿಮೆ ಹೊಂದಿರೋದು ಯಾವ್ದಂದ್ರೆ ರ್ಯಾಟ್, ಅಂದ್ರೆ ಗಿಳಿ, 30 ದಿನ ಇರುತ್ತೆ. ಆ ತರದ ಕ್ವಶನ್ಸ್ ಇರುತ್ತೆ. ಈಗ ಅದಕ್ಕೆಲ್ಲ ಹೋಗೋದು ಬೇಡ, ನಾವು ಮಾನವನಲ್ಲಿ ಗೊತ್ತಿರಲಿ. 280 ದಿನಗಳು ಗರ್ಭಾವಸ್ಥೆ ಅವಧಿ, 280 ದಿನಗಳು. ಡೆಲಿವರಿ ಆಗಿಲ್ಲ ಅಂತಂದ್ರೆ 1 days, ನಿಮ್ಗೆ ಗೊತ್ತಿದೆ, ಮಗು ಡೆವಲಪ್ಮೆಂಟ್ ಪೂರ್ತಿ ಆಗ್ಬಿಟ್ಟಿದೆ, ಸಿಸೇರಿಯನ್ ಹೋಗ್ಬೇಕು, ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ 280 days ಅನ್ನ ಕ್ರಾಸ್ ಮಾಡಿದೆ ಅಂತ ಅರ್ಥ. ಓಕೆ, ಜನಿಸಿದ ಮಗುವಿನ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಇದನ್ನ UPSC ಕೇಳಿದ. ಬಾರ್ನ್ ಬೇಬಿ ಕನ್ಸಿಸ್ಟ್ಸ್ 300 bones.
ಜನಿಸಿದ ಮಗುವಿನ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳ್ತಾನೆ. ಆಗ್ತಾನೆ ಹುಟ್ಟಂತ ಮಗುವಿನಲ್ಲಿ 300 ಮೂಳೆಗಳಿರ್ತವೆ. ಈಗ ನೋಡಿ ನಮ್ಮ ತಲೆನಲ್ಲಿ 22 ಮೂಳೆಗಳಿದೆ, ಹುಟ್ಟಂತ ಮಗುವಿನಲ್ಲಿ 30 ಮೂಳೆಗಳಿರ್ತವೆ. ಅದು ಸಿಂಕ್ರೋನೈಸ್ ಆಗಿ ಫಾರ್ಮೇಶನ್ ಆಗ್ತಾ ಹೋಗ್ಬಿಡುತ್ತೆ. ಈ 300 ಮೂಳೆಗಳಿರ್ತವೆ ಅನ್ನೋದು ಇದ್ರ ಮೇಲೆ ಗೊತ್ತಿರ್ಬೇಕಾಗುತ್ತೆ. ಓಕೆ, ಈ ಇದ್ರೊಳಗೆ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಮ್ ಎಷ್ಟು ಪರ್ಸೆಂಟ್ ಬಾಡಿ weight ಗೆ ಇರಬೇಕು ಅಂತ ಕೇಳ್ತಾರೆ. 14%. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯಾಲಜಿ ಅಂತ ಕರಿತೀವಿ. ಮೂಳೆಗಳ ರಚನೆ ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಆಸ್ಟಿಯೋಜೆನಿಸಿಸ್ ಅಂತ ಕರಿತೀವಿ. ಮಾನವನ ಗರ್ಭಾವಸ್ಥೆ ಅವಧಿ ಎಷ್ಟು ದಿನ ಇರುತ್ತೆ ಅಂತ ಕೇಳಿದ್ರೆ 280 ದಿನಗಳು. ಜನಿಸಿದ ಮಗುವಿನ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳ್ತಾನೆ. 300 ಇರುತ್ತೆ. ವಯಸ್ಕ ಮಾನವನ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಿರ್ತವೆ ಅಂತ ಕೇಳ್ತಾನೆ. ಅಡಲ್ಟ್ ಮ್ಯಾನ್ ಕನ್ಸಿಸ್ಟ್ 206 ಬೋನ್ಸ್. 206 ಮೂಳೆಗಳಿರ್ತವೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ 206 ಟೈಮ್ ಬಂದಿದೆ ಕ್ವಶನ್ಸ್. ವೆರಿ ಇಂಪಾರ್ಟೆಂಟ್. ವಯಸ್ಕ ಮಾನವನಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. 206. ನಾವು ನನ್ನ ಅಬ್ಸರ್ವೇಷನ್ ನೋಡೋದಾದ್ರೆ ಇದು PC ಇಂದ ಹಿಡಿದು UPSC ಅಂದ್ರೆ IAS ವರೆಗೆ ಎಲ್ಲಾ ಎಕ್ಸಾಮ್ ನಲ್ಲೂ ಕೂಡ ಬಂದಿದೆ. ನೆಕ್ಸ್ಟ್, ಈಗ ಏನೇನು ಕ್ವಶನ್ಸ್ ಬರ್ತವೆ ಅನ್ನೋದನ್ನ ಒಂದೊಂದಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಟೋಟಲ್ ನಂಬರ್ ಆಫ್ ಹೆಡ್ ಬೋನ್ಸ್, ತಲೆ ಮೂಳೆಗಳು ಎಷ್ಟಿರ್ತವೆ ಅಂತ ಕೇಳ್ತಾನೆ. ಹೆಡ್ ಬೋನ್ಸ್ ಇದು ಕೂಡ UPSC ಬಂದಿರುವಂತಹ ಕ್ವಶನ್ಸ್. 22 ಮೂಳೆಗಳಿರ್ತವೆ. ಆದ್ರೆ ಇಲ್ಲಿ ಟ್ರಿಕ್ಸ್ ಏನ್ ಮಾಡಿರ್ತಾನೆ ಅಂದ್ರೆ 4 ಆಪ್ಷನ್ಸ್ 22 ಕೊಟ್ಟಿರ್ತಾನೆ. ಅದರಿಂದ ಆನ್ಸರ್ ಯಾವುದನ್ನು ಕಷ್ಟ ಆಗ್ಬಿಡುತ್ತೆ. 14+8 ಅಂತ ಬಾಕ್ಸ್ ಅಲ್ಲಿ ಬರ್ದಿರ್ತಾನೆ, ಅದು ಕರೆಕ್ಟ್. 14 ಫೇಸ್ ಮುಖದ ಮೂಳೆಗಳು, 8 ಸ್ಕಲ್ ತಲೆ ಹೊಡೆಯಲಿರುವಂತಹ ಮೂಳೆಗಳು, ಒಟ್ಟು 22 ಮೂಳೆಗಳಿರ್ತವೆ. ಅವನೇನ್ ಮಾಡ್ತಾನೆ, 22 4 ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ರು ಕೂಡ ಇದು 16+6 20+2 ಈ ತರ ಮಾಡಿರ್ತಾನೆ. ನೀವು ಯಾವ್ದಕ್ಕೆ ಟಿಕ್ ಮಾಡ್ಬೇಕಾಗುತ್ತೆ ಅಂತಂದ್ರೆ 14+8 ಇರೋದಕ್ಕೆ ಟಿಕ್ ಮಾಡ್ಬೇಕಾಗುತ್ತೆ. ಕಾರಣ ಏನಂತಂದ್ರೆ ಮುಖದಲ್ಲಿ 14 ಮೂಳೆಗಳಿರ್ತವೆ, ತಲೆನಲ್ಲಿ 8 ಮೂಳೆಗಳಿರ್ತವೆ. ಒಟ್ಟು ತಲೆಯಲ್ಲಿ ಮೂಳೆಗಳು ಎಷ್ಟು ಅಂತ ಕೇಳಿದಾಗ 22. ಈ ಬ್ರಾಕೆಟ್ ಅಲ್ಲಿ ಇರೋದು ಕೂಡ ಕೌಂಟ್ ಆಗುತ್ತೆ. ಟೋಟಲ್ ನಂಬರ್ ಆಫ್ ರಿಬ್ಸ್ ಅನ್ನ ಕನ್ನಡದಲ್ಲಿ ಪಕ್ಕೆಲುಬು ಅಂತ ಹೇಳ್ತೀವಿ. ಪಕ್ಕೆಲುಬು ಈ ಸೈಡ್ ಎದೆಯ ಮೇಲ್ಭಾಗದಲ್ಲಿರೋದು ರಿಬ್ಸ್. ಇದು 24 ಇರುತ್ತೆ, 24 ಇರುತ್ತೆ. 12+12 ಲೆಫ್ಟ್ ಸೈಡೆಡ್ 12 ಇರುತ್ತೆ, ರೈಟ್ ಸೈಡೆಡ್ 12 ಇರುತ್ತೆ. ಒಟ್ಟು 24 ಮೂಳೆಗಳು ಇರ್ತವೆ. ಇದಿಷ್ಟು ಇದ್ರ ಮೇಲೆ ಗೊತ್ತಿರಬೇಕು. ಟೋಟಲ್ ನಂಬರ್ ಆಫ್ ಬ್ಯಾಕ್ ಬೋನ್ಸ್, ಇದಕ್ಕೆ ಆಪೋಸಿಟ್ ಇರುವಂತದ್ದು, ರಿಬ್ಸ್ ಗೆ ಆಪೋಸಿಟ್ ಇರುವಂತದ್ದು ಬ್ಯಾಕ್ ಬೋನ್ಸ್. ಬ್ಯಾಕ್ ಬೋನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಬೆನ್ನು ಮೂಳೆಗಳು ಅಂತ ಕರೀತಾರೆ. ಬ್ಯಾಕ್ ಬೋನ್ಸ್ ಬೆನ್ನು ಮೂಳೆಗಳು ಎಷ್ಟಿರ್ತವೆ ಅಂತ ನೋಡೋದಾದ್ರೆ, ಬೆನ್ನು ಮೂಳೆಗಳು ಅಂದಾಗ ನೀವು ಸ್ಪೈನಲ್ ಕಾರ್ಡ್ ಅನ್ನ ತರ ಇಟ್ಕೋಬಾರ್ದು. ರಿಬ್ಸ್ ಗೆ ಆಪೋಸಿಟ್ ಇರೋದು 26 ಇರ್ತವೆ. ಇವು 13+13 13+13. ನೋಡಿ, ನಾನು ಪಾಠ ಮಾಡ್ಬೇಕಾದ್ರು ನಿಮ್ಗೆ ಹಾರ್ಡಿನಲ್ಲಿ ಮಾಡಿದೀನಿ. ಒಟ್ಟು ತಲೆಯ ಮೇಲಿರುವಂತಹ ಮೂಳೆಗಳು 22, ಎದೆ ಮೇಲಿರುವಂತಹ ರಿಬ್ಸ್ ಪಕ್ಕೆಲುಬುಗಳು ಎಷ್ಟಿರ್ತವೆ 24, ಬೆನ್ನು ಮೂಳೆಗಳು 26. ಹಾರ್ಡಿನಲ್ಲಿ ಇರ್ತವೆ, ಜ್ಞಾಪಕ ಇಟ್ಕೊಂಡು ಬರೀಬೇಕಾಗುತ್ತೆ. ಮಧ್ಯದಲ್ಲಿರುವಂತಹ ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ. ಸ್ಪೈನಲ್ ಕಾರ್ಡ್ ಕನ್ನಡದಲ್ಲಿ ಬೆನ್ನು ಹುರಿ ಅಂತ ಹೇಳ್ತಾರೆ. ಬೆನ್ನು ಹುರಿ. ಓಕೆ, ಬೆನ್ನು ಹುರಿಯ ಮಣಿಗಳು ಎಷ್ಟು ಅಂತ ಕೇಳ್ತಾನೆ. ಚೈನ್ಸ್ ಆಫ್ ದಿ ಸ್ಪೈನಲ್ ಕಾರ್ಡ್ ಎಷ್ಟು ಇರ್ತವೆ ಅಂತ ಕೇಳ್ತಾನೆ. 33 ಇರ್ತವೆ, ಗೊತ್ತಿರ್ಬೇಕು. ನೀವು 2 ವೀಲರ್ ಲಾಂಗ್ ರೈಡ್ ಮಾಡ್ತಾ ಇದ್ರೆ ಡಾಕ್ಟರ್ ಹೇಳ್ತಾರೆ ಸಾಕಪ್ಸರ್ ವೆಹಿಕಲ್ ನ ಹೆಚ್ಚಿಗೆ ರೈಡ್ ಮಾಡಬೇಡಿ ಅಂತ. ಕಾರಣ ಏನು ಅಂತಂದ್ರೆ ನಮ್ಮ ಬೆನ್ನು ನೋವು ಕಾಣಿಸ್ಕೋಗುತ್ತೆ. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದಾಗ ಹೇಳ್ತಾರೆ C4 ನಲ್ಲಿ ಪ್ರಾಬ್ಲಮ್ ಇದೆ, C6 ನಲ್ಲಿ ಪ್ರಾಬ್ಲಮ್ ಇದೆ. ಈ ತರ ಏನಾಗುತ್ತೆ ಅಂದ್ರೆ ಒಂದೊಂದು ಗಂಟನ್ನ ಫಿಲ್ ಮಾಡಿದ್ರು ಒಂದೊಂದು ಮೂಳೆ. ಅದರಿಂದ 33 ಮಣಿಗಳಿರ್ತವೆ. ಬೆನ್ನು ಹುರಿಯ ಮಣಿಗಳು ಎಷ್ಟು ಅಂದ್ರೆ 33. ಚೈನ್ಸ್ ಆಫ್ ಸ್ಪೈನಲ್ ಕಾರ್ಡ್ ಎಷ್ಟು ಅಂತ ಕೇಳ್ತಾನೆ. ಇದು ಹೆಂಗೆ ಅಂತಂದ್ರೆ ಯಾಕಾಗುತ್ತೆ ಅಂದ್ರೆ ಸಾಕ್ ಅಬ್ಸರ್ವರ್ ಇರುವಂತ ವೆಹಿಕಲ್ ಅನ್ನು ನೀವು ಏನಾದ್ರು ಓಡಿಸೋದಾದ್ರೆ ಇದೇನಾಗುತ್ತೆ ಅಂತಂದ್ರೆ ಈ ಕುಳಿ ಮತ್ತು ಉಪ್ಪುಗೆ ಹೋದಾಗ ಏನಾಗುತ್ತೆ, ಸಾಕ್ ಅಬ್ಸರ್ವರೇ ವರ್ಕ್ ಮಾಡುತ್ತೆ, ಅದರಿಂದ ಏನು ತೊಂದರೆ ಆಗಲ್ಲ. ಇಲ್ಲದೆ ಇರುವಂತ ವೆಹಿಕಲ್ ಏನಾಗುತ್ತೆ, ಬೆನ್ ಮೂಳೆ ಮೇಲೆ ಎಫೆಕ್ಟ್ ಮಾಡ್ಬಿಡುತ್ತೆ. ಇದು ಸಿಂಕ್ರೊನೈಸ್ ಆಗಿ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆದೋಗಿರುತ್ತೆ. ಈ ಆಪರೇಷನ್ಸ್ ಮಾಡಿದ್ರೆ ತುಂಬಾ ಡೇಂಜರಸ್ ಆಪರೇಷನ್ಸ್. ಒಂದ್ ಸ್ವಲ್ಪ ವೇರಿಯೇಷನ್ಸ್ ಆಗಿದ್ರೆ ಪ್ರಾಬ್ಲಮಿಕ್ ಆಗುವಂತ ಸಾಧ್ಯತೆಗಳಿರ್ತವೆ. ಒಟ್ಟಾರೆ ಎಷ್ಟು ಗೊತ್ತಿರಲಿ ನಿಮ್ಗೆ, ಚೈನ್ಸ್ ಆಫ್ ಸ್ಪೈನಲ್ ಕಾರ್ಡ್ ಎಷ್ಟಿರ್ತದೆ ಅಂದ್ರೆ 33 ಇರ್ತವೆ. 33. ನೆಕ್ಸ್ಟ್ ನೇಮಿಂಗ್ ಕ್ವೆಶ್ಚನ್ಸ್ ಗಳು ಬರ್ತವೆ. ಒಂದು ಹಾರ್ಡ್ ನಲ್ಲಿ ನೀವು ಹೋಗ್ತಾ ಇರೋದ್ರೆ, ನಾಲ್ಗೆ ಕೆಳಗಡೆ ಒಂದು ಮೂಳೆ ಇದೆ,
ನಾಲ್ಗೆ ಕೆಳಭಾಗದಲ್ಲಿರುವಂತಹ ಮೂಳೆಯನ್ನ ಏನಂತ ಕರೀತಾರೆ ಎಂದು UPSC ಗೆ ಕೇಳಿದಾನೆ. ಅಯೋಯ್ಡ್ ಅಂತ ಹೇಳ್ತೀವಿ. ಅಯೋಯ್ಡ್ ಅಯೋಯ್ಡ್ ಅಯಾಯ್ಡ್ ಅಂತ ಕರೀತಾರೆ. ಅಯಾಯ್ಡ್ ಇದು ನಾಲ್ಗೆ ಕೆಳಭಾಗದಲ್ಲಿರುವಂತದ್ದು. ಇದ್ರ ಮೇಲೆ ಕ್ವಶನ್ಸ್ ಏನ್ ಬರುತ್ತೆ ಅಂತಂದ್ರೆ ಎಲ್ಲಾ ಮೂಳೆಗಳು ಒಂದಕ್ಕೊಂದಕ್ಕೆ ಸಂಪರ್ಕವನ್ನು ಹೊಂದಿವೆ. ಉದಾಹರಣೆಗೆ ತಲೆ ತೆಗೆದುಕೊಂಡ್ರೆ ಸ್ಕಲ್ಗೆ ಸಂಪರ್ಕ ಇದೆ, ಸ್ಕಲ್ ತೆಗೆದುಕೊಂಡ್ರೆ ಶೋಲ್ಡರ್ಗೆ ಸಂಪರ್ಕ ಇದೆ. ಈಗ ಒಂದೊಂದು ಮೂಳೆಗಳು ಒಂದೊಂದಕ್ಕೆ ಸಂಪರ್ಕ ಇದೆ. ಸಂಪರ್ಕವನ್ನ ಹೊಂದಿಲ್ಲದ ಮೂಳೆ ಯಾವುದು ಅಂತ ಕೇಳಿದ್ರೆ ಅಯಾಯ್ಡ್ ಅಂದ್ರೆ ಲಿಂಕ್ ಲೆಸ್ ಬೋನ್ ಅಂತ ಕರಿತೀವಿ. ಲಿಂಕ್ ಲೆಸ್ ಬೋನ್ ಅಥವಾ ಕನೆಕ್ಟಿವಿಟಿ ಇಲ್ಲದೆ ಇರುವಂತದ್ದು, ಸಂಪರ್ಕವನ್ನು ಹೊಂದೇ ಇರುವಂತಹ ಮೂಳೆ. ಓಕೆ, ಇದು ಹೆಂಗಿರುತ್ತೆ ಅಂದ್ರೆ ನಾಲ್ಗೆ ಕೆಳಭಾಗದಲ್ಲಿ ಈ ಜಾತ್ರೆಗಳಲ್ಲಿ ಮಾಡುವಂತ ಬತಾಸ್ ಅಂತ ಒಂದು ಸಿಂಗಲ್ ಸ್ಪೀಟ್ ಅನ್ನ ಮಾಡ್ತಾರೆ, ಗೊತ್ತಿರುತ್ತೆ. ಅದ್ರ ರೀತಿನಲ್ಲಿ ಇರುತ್ತೆ. ನಾಲ್ಗಿಗೆ ಸಪೋರ್ಟ್ ಅನ್ನ ಕೊಡುತ್ತೆ, ಬಟ್ ಮೂಳೆಗೆ ಕನೆಕ್ಟಿವಿಟಿ ಇರೋದಿಲ್ಲ. ಓಕೆ, ಕ್ವಶನ್ಸ್ ಏನ್ ಬರುತ್ತೆ ಅಂದ್ರೆ ನಾಲ್ಗೆ ಕೆಳಭಾಗದಲ್ಲಿರೋ ಮೂಳೆ ಯಾವುದು ಅಂತ ಕೇಳ್ತಾನೆ. ಅಯಾಯ್ಡ್ ಅಯಾಯ್ಡ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಅಂತ ಕೇಳ್ತಾನೆ. ತಲೆ ಮೇಲೆ ಬರೋದೆಲ್ಲ ಒಂದು ರೌಂಡ್ ನೋಡ್ಬೇಡ. ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಅನ್ನೋದು PC ಎಕ್ಸಾಮ್ ಕ್ವಶನ್ಸ್ ಇದೆ, PSI ಇದೆ, FDA ಇದೆ, UPSC ಇದೆ. ನಿಮ್ಗೆ ಸ್ಕಲ್ ಅಂತ ಮೊದಲನೇ ಆಪ್ಷನ್ಸ್ ಕೊಟ್ಬಿಟ್ಟಿರ್ತಾನೆ, ಟಿಕ್ ಮಾಡ್ತೀರಾ ಹೋಗ್ಬಿಡುತ್ತೆ ಕ್ವಶನ್ಸ್. ನೋಡ್ಬರ್ಬೇಕು. ಕ್ರೇನಿಯಂ ಅಂತ ಕರಿತೀವಿ. ಮೆದುಳನ್ನು ರಕ್ಷಿಸುವ ಮೂಳೆ ಕ್ರೇನಿಯಂ. ಕ್ರೇನಿಯಂ 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 ಕನ್ನಡದಲ್ಲೂ ಇದಕ್ಕೆ ಕ್ರೇನಿಯಂ ಅಂತ ಕರೀತಾರೆ. ಮೆದುಳನ್ನು ರಕ್ಷಿಸುವ ಮೂಳೆ ಯಾವುದು ಅಂತ ಕೇಳ್ತಾನೆ. ಕ್ರೇನಿಯಂ. ಆಗ್ತಾನೆ ಹುಟ್ಟಂತ ಮಗುಗೆ ತಲೆ ಮುಟ್ಬಾರ್ದು ಅಂತ ಹೇಳ್ತಾರೆ. ಕಾರಣ ಕ್ರೇನಿಯಂ ಇನ್ನು ಹಾರ್ಡಿಂಗ್ ಆಗಿರಲ್ಲ, ಗಟ್ಟಿಯಾಗಿರಲ್ಲ, ಸಾಫ್ಟ್ ಆಗಿರುತ್ತೆ. ನೀವು ಮುಟ್ಬೇಕಾದ್ರೆ ಪ್ರೆಸ್ ಜಾಸ್ತಿ ಮಾಡ್ಬಿಟ್ರೆ ಅದು ನೇರವಾಗಿ ಮೆದುಳ ಮೇಲೆ ಎಫೆಕ್ಟ್ ಮಾಡ್ಬಿಡುತ್ತೆ. ಮೆದುಳು ಹೆಂಗೆ ಅಂದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ಇದಂಗೆ, ಒಂದೊಂದ್ ಏರಿಯಾ ಒಂದೊಂದು ಕೆಲಸ ಮಾಡ್ತವೆ. ಯಾವ ಏರಿಯಾ ಹೆಚ್ಚಿಗೆ ಪ್ರೆಸ್ ಆಗ್ಬಿಟ್ಟಿರುತ್ತೋ ಆ ಭಾಗ ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಜನಿಸಿದ ಮಗುವಿನ ಮೆದುಳನ್ನ ಪ್ರೆಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಓಕೆ, ಮಾನವನ ಮೆದುಳನ್ನ ರಕ್ಷಿಸುವ ಮೂಳೆಯಿಂದ ಕ್ರೇನಿಯಂ ಅಂತ ಗೊತ್ತಿರಬೇಕು. ಕನ್ನಡದಲ್ಲಿ ಇದಕ್ಕೆ ಕ್ರೇನಿಯಂ ಅಂತಾನೆ ಕರೀತಾರೆ. ಯಾಕೆ ಟೂ ವೀಲರ್ ಅಲ್ಲಿ ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿದ್ದಾರೆ ಅಂತಂದ್ರೆ, ನಾವು ಟೂ ವೀಲರ್ ಇಂದ ಬಿದ್ರೆ ಹೆಡ್ ಇಂಜುರೀಸ್ ಆಗುತ್ತೆ. ಇಲ್ಲಿಗೆ ಬಲವಾದಂತ ಹೆಡ್ ಬಿದ್ಬಿಟ್ರೆ ಇದು ಓಪನ್ ಆಗ್ಬಿಡುತ್ತೆ. ಹೇಗೆಂದ್ರೆ ಎಳ್ನೀರು ಓಪನ್ ಆಗುತ್ತಲ್ಲ, ಆ ರೀತಿ ಆಗ್ಬಿಡುತ್ತೆ. ಓಪನ್ ಆಯ್ತು ಅಂದ್ರೆ ಮುಗೀತು. ಅದಕ್ಕೆ ಸೇಫ್ಟಿ ಬೇಕು, ಅದಕ್ಕೋಸ್ಕರ ನಾವು ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿದ್ದಾರೆ. ಈಗಿನ ರೂಲ್ಸ್ ಪ್ರಕಾರ 6 ವರ್ಷದ ಮೇಲ್ಪಟ್ಟಂತ ಮಕ್ಕಳುಗಳಿದ್ರೆ ಇದನ್ನ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಹಾಕೊಳ್ಬೇಕು ಅಂತ. ಯಾರು ಇಬ್ಬರಿಗೂ ಕಂಪಲ್ಸರಿ ಮಾಡಿದ್ರೆ, ಮೊದಲು ರೈಡರ್ ಮಾತ್ರ ಹೆಲ್ಮೆಟ್ ಇತ್ತು, ಈಗ ಹಿಂದೆ ಕೂತ್ಕೊಳ್ಳೋರು ಕೂಡ ರೈಡರ್, ಕೋ ರೈಡರ್ ಕೂಡ ಹೆಲ್ಮೆಟ್ ಇರಬೇಕು ಅಂತ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಆಕ್ಸಿಡೆಂಟಲ್ ಕೇಸಸ್ ಅನ್ನ ನಾವು ಅನಾಲಿಸಿಸ್ ಮಾಡಿದಾಗ ಅತಿ ಹೆಚ್ಚಿಗೆ ಆಕ್ಸಿಡೆಂಟ್ ಆಗಿರೋದು ಹಿಂದೆ ಕೂತ್ಕೊಂಡಂತವ್ರಿಗೆ. ಕಾರಣ ರೈಡ್ ಮಾಡುವಂತವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾನೇ ಹೋಗಿ ಇಟ್ಬಿಟ್ಟಿದೀನಿ, ಅವನ್ ಬಂದು ನನ್ಗೆ ಇಕ್ಕಿದ್ದಾನೆ, ಬ್ರೇಕ್ ಫೇಲ್ಯೂರ್ ಆಗಿದೆ, ನನ್ ಕಂಟ್ರೋಲ್ ಗಾಡಿ ಇಲ್ಲ, ಅದೆಲ್ಲ ಗೊತ್ತಾಗಿ ಒಂದ್ ಸ್ವಲ್ಪ ಸೇಫರ್ ಸೈಡ್ ಆಗ್ಬಿಡ್ತಾರೆ. ಹಿಂದೆ ಕೂತಿರುವಂತವ್ರಿಗೆ ಡ್ಯಾಮೇಜ್ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಹಿಂದೆ ಕೂತ್ಕೊಳ್ಳೋದು ಕೂಡ ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿರೋದು ಇದೇ ಕಾರಣಕ್ಕೋಸ್ಕರ. ಕ್ರೇನಿಯಂ. ಮೆದುಳನ್ನ ರಕ್ಷಿಸುವ ಮೂಳೆ ಯಾವುದು ಅಂತ ಕೇಳ್ತಾನೆ. ಕ್ರೇನಿಯಂ. ಮಾನವನ ಮೆದುಳನ್ನ ಆವರಿಸಿರುವ ಮೂಳೆ ಯಾವುದು ಅಂತ ಕೇಳ್ತಾನೆ. ಕ್ರೇನಿಯಂ. ಎರಡು ಯಾವ್ದಾದ್ರು ಡಿಫ್ರೆಂಟ್ ಆಗಿ ಬರಲಿ, ಕ್ರೇನಿಯಂ ಅನ್ನುವಂತ ಮೂಳೆ ಆವರಿಸಿಕೊಂಡಿದೆ ಅಂತ ಗೊತ್ತಿರ್ಬೇಕು. ಕ್ರೇನಿಯಂ. ಈ ಗಂಟಲಿನಲ್ಲಿ ಒಂದು ಮೂಳೆ ಇದೆ, ಅದನ್ನ ಬ್ಯೂಟಿಫುಲ್ ಬೋನ್ ಅಂತ ಕರೀತಾರೆ. ಅತಿ ಸುಂದರವಾದ ಮೂಳೆ ಯಾವುದು ಅಂತಂದ್ರೆ ಕ್ರೆವಿಕಲ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಕ್ರೆವಿಕಲ್. ಇದು ಕನ್ನಡದಲ್ಲೂ ಕೂಡ ಕ್ರೆವಿಕಲ್ ಅಂತಾನೆ ಓದ್ಬೇಕು. ಕಾರಣ ಇದು ಮೆಡಿಕಲ್ ಟರ್ಮ್. ಇದು ಹೇಗಿರುತ್ತೆ ಅಂದ್ರೆ, ವುಡ್ ಅನ್ನ ಹೆಂಗೆ ಕೆತ್ತಿರ್ತಾರೋ ಒಂದು ಕಂಬ ಮಾಡೋದಕ್ಕೆ, ಆ ರೀತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಸುಂದರವಾದ ಮೂಳೆ ಅಂತ ಕರೀತಾರೆ. ಅತಿ ಕಡಿಮೆ ಮೂಳೆಯನ್ನ ಹೊಂದಿರುವ ಭಾಗ ಅಂದ್ರೆ ಇದು. ಒಂದೇ ಒಂದು ಮೂಳೆಯನ್ನ ಹೊಂದಿರುವಂತದ್ದು ಈ ಭಾಗ ಆಗುತ್ತೆ. ಅದೇ ಕಡಿಮೆ ಮೂಳೆಯನ್ನ ಹೊಂದಿರುವಂತಹ ಭಾಗ ಯಾವುದು ಅಂತ ಕೇಳಿದ್ರು ಕೂಡ ಈ ಥ್ರೋಟ್ ಭಾಗದಲ್ಲಿ ಕ್ರೆವಿಕಲ್. ಓಕೆ, ಸುಂದರವಾದ ಮೂಳೆ ಅಂತ ಕೇಳಿರ್ತಾನೆ. ಕ್ರೆವಿಕಲ್ ಬೋನ್ ಇರುತ್ತೆ, ಇದು ಗೊತ್ತಿರಬೇಕು. ಓಕೆ, ಒಂದ್ ರೌಂಡ್ ಆಗಿ ಒಂದ್ ಸ್ವಲ್ಪ ಕ್ವಿಕ್ ಆಗಿ ಇದು ಮಾಡ್ಕೊಂಡ್ಬೇಡ. ವಯಸ್ಕ ಮಾನವನಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. 206. ಒಟ್ಟು ತಲೆಯಲ್ಲಿರುವ ಮೂಳೆಗಳು ಎಷ್ಟು ಅಂತ ಕೇಳ್ತಾನೆ. 22. ಆದ್ರೆ ಆನ್ಸರ್ ಗೊತ್ತಾಗಬೇಕು ಅಂದ್ರೆ 14 + 8 ಅಂತ ಗೊತ್ತಿರಬೇಕು. 14 ಮುಖದ ಮೂಳೆಗಳು, 8 ತಲೆಯ ಮೂಳೆ, ಎರಡು ಸೇರಿಸಿ 22 ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ರಿಬ್ಸ್, ಪಕ್ಕೆಲುಬುಗಳು ಎಷ್ಟು ಅಂತ ಕೇಳ್ತಾನೆ. 24 ಇರುತ್ತೆ. ಒಂದ್ ಸೈಡ್ ಲೆಫ್ಟ್ ಸೈಡ್ 12 ಇರುತ್ತೆ, ರೈಟ್ ಸೈಡ್ 12 ಇರುತ್ತೆ. ಇದಕ್ಕೆ ಆಪೋಸಿಟ್ ಇರೋದು ಬ್ಯಾಕ್ ಬೋನ್ಸ್. ಬೆನ್ನು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. 26. ಒಂದ್ ಸೈಡ್ 13, ಇನ್ನೊಂದ್ ಸೈಡ್ 13 ಇರುತ್ತೆ, 13 ಇರುತ್ತೆ. ಮಧ್ಯದಲ್ಲಿರೋದನ್ನ ಸ್ಪೈನಲ್ ಕಾರ್ಡ್ ಅಂತ ಕರಿತೀವಿ, ಬೆನ್ನು ಹುರಿ ಅಂತ ಕರಿತೀವಿ. ಟೋಟಲ್ ನಂಬರ್ ಆಫ್ ಸ್ಪೈನಲ್ ಕಾರ್ಡ್ ಎಷ್ಟು ಇರುತ್ತೆ ಅಂತ ಕೇಳ್ತಾನೆ. 33 ಇರುತ್ತೆ. ಬೆನ್ನು ಹುರಿಯ ಮಣಿಗಳು ಎಷ್ಟು ಅಂತ ಕೇಳ್ತಾನೆ.
ನಾಲಿಗೆ ಕೆಳಭಾಗದಲ್ಲಿರುವ ಮೂಳೆ ಯಾವುದು ಅಂತ ಕೇಳ್ತಾನೆ, ಅಯಾಯ್ಡ್. ಅದಕ್ಕೆ ಇನ್ನೊಂದು ಕ್ವಶನ್ಸ್ ಬರುತ್ತೆ, ಲಿಂಗ ಸಂಪರ್ಕವನ್ನು ಹೊಂದಿಲ್ಲದ ಮೂಳೆ ಯಾವುದು ಅಂತ, ಅಯಾಯ್ಡ್. ಓಕೆ. ಮೆದುಳನ್ನ ರಕ್ಷಿಸುವಂತ ಮೂಳೆ ಯಾವುದು ಅಂತ ಕೇಳ್ತಾನೆ, ಕ್ರೇನಿಯಂ. ಬ್ಯೂಟಿಫುಲ್ ಬೋನ್, ಸುಂದರವಾದಂತಹ ಮೂಳೆ, ಅತಿ ಸುಂದರವಾದ ಮೂಳೆ ಯಾವುದು ಅಂತ ಕೇಳ್ತಾನೆ, ಕ್ರೇವಿಕಲ್. ಓಕೆ, ಕ್ರೇವಿಕಲ್. ಇಷ್ಟು ಗೊತ್ತಿರಬೇಕಾಗುತ್ತೆ. ಕೈ ಮೂಳೆಗಳು, ಕೈ ಮೂಳೆಗಳನ್ನ ಏನಂತ ಕರೀತಾರೆ ಅಂದ್ರೆ ಒಂದು ಕ್ವಶನ್ಸ್. ಕೈ ಮೂಳೆಗಳನ್ನ ರೇಡಿಯಸ್ ಮತ್ತು ಅಲ್ನಾರ್ ಅಂತ ಕರೀತಾರೆ. ರೇಡಿಯಸ್ ಮತ್ತು ಅಲ್ನಾರ್ ಅಂತ ಕರಿತೀವಿ. ರೇಡಿಯಸ್ ಮತ್ತು ಅಲ್ನಾರ್. ರೇಡಿಯಸ್ ಮೂಳೆಗಳು ಎಲ್ಲಿರ್ತಾವೋ ಅಲ್ಲಿ ಏನ್ಕಾರು ಟಚ್ ಆದ್ರೆ ಕರೆಂಟ್ ರೀತಿ ಪಾಸ್ ಆಗುತ್ತೆ. ಕೈನ ಮೂಳೆಗಳನ್ನ ಏನಂತ ಕರೀತಾರೆ ಅಂತ ಕೂಡ ಕ್ವಶನ್ಸ್ ಆಗಿತ್ತು. ರೀಸೆಂಟ್ ಆಗಿ ಒಂದನ್ನ ಮಾತ್ರ ಕೊಟ್ಬಿಟ್ಟು ಬಜೆಟ್ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದ. ಕೈನ ಮೂಳೆಯನ್ನ ಏನಂತ ಕರೀತಾರೆ ಅಂತ, ರೇಡಿಯಂ ಅಥವಾ ರೇಡಿಯಸ್ ಅಂತ ಕರಿತೀವಿ. ಕಾರಣ ಈ ಬೋನ್ ಟಚ್ ಆದಾಗ ಒಂದು ಕರೆಂಟ್ ರೀತಿಯಾಗಿರೋಂತ ಫೀಲ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಏನ್ಕಾರು ಇದು ಹೊಡ್ಕೊಂಡ್ರೆ ಈ ತರ. ರೇಡಿಯಸ್ ಮತ್ತು ಅಲ್ನಾರ್. ಕಾಲ್ನ ಮೂಳೆಗಳನ್ನ ಏನಂತ ಕರೀತಾರೆ ಅಂತ ಕೇಳ್ತಾನೆ, ಟಿಬುಲ್ಲಾ ಮತ್ತು ಪಿಬುಲ್ಲಾ ಅಂತ ಹೇಳ್ತಾರೆ. ಟಿಬಿಯಾ ಅಂತ ಹೇಳ್ತೀರಾ ಇದ್ರೊಳಗೆ, ಆದ್ರೆ ಟಿಬುಲ್ಲಾ ಮತ್ತು ಪಿಬುಲ್ಲಾ ಅನ್ನುವಂತ ಗೊತ್ತಿರಬೇಕು. ಕಾರಣ ಇದೇ ಪದಗಳನ್ನ UPSC ಗೆ ಬಳಸಿದ್ದಾರೆ. ಟಿಬುಲ್ಲಾ ಮತ್ತು ಪಿಬುಲ್ಲಾ ಅನ್ನುವಂತ ಎರಡು ಮೂಳೆಗಳು ಇರ್ತವೆ. ಇದು ಎರಡನೇ ದೊಡ್ಡ ಮೂಳೆ. ಪಿಬುಲ್ಲಾ ಇದೆಯಲ್ಲ, ಸೆಕೆಂಡ್ ಲಾಂಗೆಸ್ಟ್ ಬೋನ್ ಇದು. ಮೊದಲನೇದು ಯಾವುದು ಅಂತ ಮುಂದೆ ನೋಡೋಣ. ಓಕೆ, ಎರಡನೇ ದೊಡ್ಡ ಮೂಳೆ. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಎರಡನೇ ದೊಡ್ಡ ಮೂಳೆ ಅನ್ನೋದು ಗೊತ್ತಿರಲಿ ಅದರೊಳಗೆ. ನೆಕ್ಸ್ಟ್ ಅತಿ ಹೆಚ್ಚು ಮೂಳೆಗಳನ್ನ ಹೊಂದಿರುವ ಭಾಗ ಯಾವುದು ಅಂತ ಕೇಳ್ತಾರೆ, ಪಾಮ್, ಹಸ್ತ ಅಂತ ಹೇಳ್ತೀವಿ. ಪಾಮ್, ಹಸ್ತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಹೈಯೆಸ್ಟ್ ಬೋನ್ ಅನ್ನ ಹೊಂದಿರುತ್ತೆ. 54 ಬೋನ್ಸ್ ಇದ್ರೊಳಗೇನೆ ಇರುತ್ತೆ ಒಟ್ಟು. ಮತ್ತು ಕೈ ಮತ್ತು ಕಾಲ್ಗಳಲ್ಲಿ, ಹ್ಯಾಂಡ್ ಮತ್ತು ಲೆಗ್ಸ್ ಅಲ್ಲಿ, ಹ್ಯಾಂಡ್ ಅಲ್ಲಿ 60 ಬೋನ್ಸ್ ಇರ್ತದೆ, ಹ್ಯಾಂಡ್ಸ್ ಅಲ್ಲಿ, ಲೆಗ್ಸ್ ಅಲ್ಲಿ 60 ಬೋನ್ಸ್ ಇರ್ತದೆ. ಹೈಯೆಸ್ಟ್ ಬೋನ್ಸ್ ಕವರ್ ಆಗಿರುವಂತ ಏರಿಯಾ ಅಂತಂದ್ರೆ ಹ್ಯಾಂಡ್ಸ್ ಮತ್ತು ಲೆಗ್ಸ್, ಎರಡು ಕೈ ಮತ್ತು ಕಾಲುಗಳಲ್ಲಿ ಅತಿ ಹೆಚ್ಚಿಗೆ ಮೂಳೆಗಳು ಕವರ್ ಆಗಿರ್ತವೆ. ಓಕೆ, ಹಸ್ತ ಅಂತ ಹೇಳ್ತೀವಿ. ಮತ್ತೆ ಇದು ಗೊತ್ತಿರಬೇಕು. ನೆಕ್ಸ್ಟ್ ಅತಿ ಉದ್ದವಾದ ಮೂಳೆ ಯಾವುದು ಅಂತ ಕೇಳ್ತಾನೆ, ಫೀಮರ್. ಲಾಂಗೆಸ್ಟ್ ಬೋನ್ ಯಾವುದು ಅಂತ ಕೇಳ್ತಾನೆ, ಫೀಮರ್ ಬೋನ್ ಅಂತ ಕರೀತಾರೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಒಂದು 200 ಬಾರಿ ಕ್ವಶನ್ಸ್ ಆಗಿರ್ಬೋದು. ಫೀಮರ್ ಬೋನ್, ಇದನ್ನ ಥೈ ಬೋನ್ ಅಂತಾನೆ ಹೇಳ್ತೀವಿ. ತೊಡೆನಲ್ಲಿ ಇರುತ್ತೆ, ಅದಕ್ಕೋಸ್ಕರ ತೊಡೆ ಮೂಳೆ ಅಂತಾನೆ ಹೇಳ್ತಾರೆ. ತೊಡೆ ಮೂಳೆ ಅಂತ ಕೊಡಲ್ಲ, ಅವನು ಬರ್ದ್ಬಿಡ್ತಾರೆ ಅಂತ. ಫೀಮರ್ ಅನ್ನುವಂತ ಮೆಡಿಕಲ್ ಟರ್ಮ್ಸ್ ಅನ್ನ ಕೊಡ್ತಾನೆ, ಗೊತ್ತಿರ್ಬೇಕು. ಅತಿ ಉದ್ದವಾದ ಮೂಳೆ ತೊಡೆ ಮೂಳೆ. ಅತಿ ಗಟ್ಟಿಯಾದ ಮೂಳೆ ಯಾವುದು ಅಂತ ಕೇಳ್ತಾನೆ, ಹಾರ್ಡೆಸ್ಟ್ ಬೋನ್ ಯಾವುದು ಅಂತ ಕೇಳ್ತಾನೆ. ಇದು PSI ಗೆ ಕ್ವಶನ್ಸ್ ಬಂದಿತ್ತು, ಗೊತ್ತಿರ್ಬೇಕು. ಹಾರ್ಡೆಸ್ಟ್ ಬೋನ್ ಜಾಸ್ ಬೋನ್ಸ್ ಅಂತ ಹೇಳ್ತೀವಿ. ಇದು ದವಡೆ ಮೂಳೆ ಅಂತ ಹೇಳ್ತಾರೆ. ದವಡೆ ಮೂಳೆ ನಿಮ್ಗೆ ಗೊತ್ತಿದೆ, ಮಣ್ಣಿಗೆ ಹಾಕಿದಾಗ ಎಲ್ಲನೂ ತಿನ್ನಾಕಿದ್ರು ಕೂಡ ಸ್ಪೈನಲ್ ಕಾರ್ಡ್ ಹಾಗೆ ಉಳ್ಕೊಂಡಿರುತ್ತೆ. ಎಸ್ಪೆಷಲಿ ಜಾಸ್ ಪೋರ್ಷನ್ಸ್ ಹಾಗೆ ಉಳಿದಿರುತ್ತೆ. ಅತಿ ಗಟ್ಟಿಯಾದ ಮೂಳೆ ಯಾವುದು ನಮ್ಮ ದೇಹದಲ್ಲಿ ಇದ್ರೆ ಜಾಸ್ ಬೋನ್ಸ್. ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ, ನೀವು ಗಟ್ಟಿ ಇರುವಂತನ್ನ ಹಗಿಬೇಕು ಅಂದ್ರೆ ದವಡೆಯಿಂದ ಕಟ್ ಮಾಡ್ತೀರಾ. ಕಾರಣ ಹಾರ್ಡೆಸ್ಟ್ ಆಗಿರೋದು ಅದು ಹಾರ್ಡೆಸ್ಟ್. ಸ್ಮಾಲೆಸ್ಟ್ ಬೋನ್, ಅತಿ ಚಿಕ್ಕ ಮೂಳೆ ಯಾವುದು ಅಂತ ಕೇಳ್ತಾನೆ, ಸ್ಟೆಪಿಸ್ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಸ್ಪಿರಪ್ ಅಂತ ಕರೀತಾರೆ. ಇದೆಲ್ಲಿ ಬರುತ್ತೆ ಅನ್ನೋದು ಮುಂದಿನ ಇದರೊಳಗೆ ಹೋಗೋಣ. ಸ್ಪಿರಪ್ ಕನ್ನಡದಲ್ಲಿ ರಿಕಾಪು ಮೂಳೆ ಅಂತಾನು ಕೊಡ್ಬೋದು, ಆದ್ರೆ ಕನ್ನಡದ ಪದನ ರಿಕಾಪು ಅಂತ ಕೊಡಲ್ಲ ಅವನು. ಅದರಲ್ಲೂ ಕೂಡ ಸ್ಟೆಪಿಸ್ ಅಥವಾ ಸ್ಪಿರಪ್ ಅಂತ ಕೊಡ್ತಾನೆ. ಸ್ಟೆಪಿಸ್ ಅಥವಾ ಸ್ಪಿರಪ್ ಅಂತ ಕೊಡ್ತಾನೆ, ನೋಡ್ಬರ್ಬೇಕು. ಓಕೆ, ಆಕ್ಚುಲಿ ಕೊಟ್ರೆ ಕನ್ನಡ ವರ್ಡ್ ರಿಕಾಪ್ ಅಂತ ಕೊಡ್ಬೇಕು. ಇವಾಗ ಏನ್ ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ ನ ಸೆಟ್ ಮಾಡ್ತಾರೆ ಯಾರು ಅಂದ್ರೆ, ಮೊದಲಿಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗಳು ಇದನ್ನ ಪೇಪರ್ ನ ಸೆಟ್ ಮಾಡ್ತಾ ಇದ್ರು. ಇವತ್ತು ನಾರ್ತ್ ಇಂಡಿಯಾದ IPS IAS ಆಫೀಸರ್ಸ್ ಗಳು ಸೆಟ್ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ ಅಂತಂದ್ರೆ, ಅವ್ರಿಗೆ ಆಲ್ಟರ್ನೇಟಿವ್ ಕನ್ನಡ ಪದ ಎಕ್ಸಾಕ್ಟ್ ಆಗಿ ಗೊತ್ತಿರೋದ್ರಿಂದ ಗೂಗಲ್ ಮಾಡ್ಬಿಡ್ತಾರೆ. ಗೂಗಲ್ ಅಲ್ಲಿ ಸರಿಯಾಗಿ ಬರೋದಿಲ್ಲ, ಅದನ್ನ ಆದಷ್ಟು ಇಂಗ್ಲಿಷ್ ಪದಗಳನ್ನ ಇಟ್ಬಿಡ್ತಾರೆ. ಸ್ಟೆಪಿಸ್ ಅಥವಾ ಸ್ಪಿರಪ್. ಒಂದ್ಸಲ ಈ ಸ್ಲೈಡ್ ಅಲ್ಲಿ ಏನನ್ನ ಜ್ಞಾಪಕ ಇಟ್ಕೋಬೇಕು ಅಂತ ನೋಡೋಣ. ಕೈ ಮೂಳೆಗಳನ್ನ ಏನಂತ ಕರೀತಾರೆ ಅಂತ ಕೇಳ್ತಾನೆ, ರೇಡಿಯಸ್ ಮತ್ತು ಅಲ್ನಾರ್ ಅಂತ ಕರೀತಾರೆ. ಕಾಲ್ ಮೂಳೆಗಳನ್ನ ಏನಂತ ಕರೀತಾರೆ ಅಂತ ಕೇಳ್ತಾನೆ, ಟಿಬುಲ್ಲಾ ಮತ್ತು ಪಿಬುಲ್ಲಾ. ಟಿಬಿಯಾ ಅಂತ ಓದಿರ್ತೀರಾ ನೀವು ಸೈನ್ಸ್ ಅಲ್ಲಿ, ಆದ್ರೆ ಅವನು ಕೊಟ್ಟಿರೋ ಈ ಪದಗಳನ್ನ ಬಳಸ್ತಾನೆ. ಅತಿ ಉದ್ದವಾದ ಮೂಳೆ ನಾನು ಈಗಾಗಲೇ ಹೇಳಿದೆ ಫೀಮರ್ ಅಂತ. ಎರಡನೇ ಉದ್ದವಾದ ಮೂಳೆ ಯಾವುದು ಅಂತ ಒಂದು UPSC ಕ್ವೆಶನ್ಸ್ ಇದೆ, ಪಿಬುಲ್ಲಾ. ಕಾಲಿನಲ್ಲಿರುವಂತಹ ಪಿಬುಲ್ಲಾ ಎರಡನೇ ದೊಡ್ಡ ಮೂಳೆ, ಉದ್ದವಾದ ಮೂಳೆ. ನೆಕ್ಸ್ಟ್ ಹೈಯೆಸ್ಟ್ ಬೋನ್ಸ್ ಇರುವಂತ ಭಾಗ ಅಂದ್ರೆ ಹಸ್ತ, ಪಾಮ್ ಅಲ್ಲಿ ಜಾಸ್ತಿ ಇರುತ್ತೆ.
ಟೋಟಲ್ ಹ್ಯಾಂಡ್ಸ್ ಅಲ್ಲಿ 60 ಮೂಳೆಗಳಿರ್ತವೆ, ಲೆಗ್ಸ್ ಅಲ್ಲಿ 60 ಮೂಳೆಗಳಿರ್ತವೆ. ಓಕೆ, ನೆಕ್ಸ್ಟ್ ಅತಿ ಉದ್ದವಾದ ಮೂಳೆ ಯಾವುದು, ಲಾಂಗೆಸ್ಟ್ ಬೋನ್ ಯಾವುದು ಅಂತ ಕೇಳ್ತಾನೆ. ಫೀಮರ್, ಈಗಾಗಲೇ ಹೇಳಿದ್ವಿ ತೊಡೆ ಮೂಳೆ ಅಂತ. ಜಾಸ್ ಬೋನ್, ಅತಿ ಗಟ್ಟಿಯಾದ ಮೂಳೆ ಯಾವುದು ಅಂದ್ರೆ ಜಾಸ್ ಬೋನ್, ತೊಡೆ ಮೂಳೆ. ಅತಿ ಚಿಕ್ಕ ಮೂಳೆ ಸ್ಟೆರಿಕ್ ಮತ್ತು ಸ್ಪಿರಪ್ ಅಂತ ಕರಿತೀವಿ. ಇನ್ ಮುಂದೆ ನೋಡೋಣ ಎಲ್ಲಿರ್ತವೆ. ಮಾನವನ ಮಧ್ಯ ಕಿವಿಯಲ್ಲಿರುವ 3 ಮೂಳೆಗಳ ಅನುಕ್ರಮಿಕೆ ಬರೆಯಿರಿ ಅಂತ ಕೇಳ್ತಾನೆ. ಮಿಡ್ ಇಯರ್ ಬೋನ್ಸ್ ಅಂತ ಕರಿತೀವಿ, ಮಿಡ್ ಇಯರ್ ಬೋನ್ಸ್. ಮಾನವನ ಮಧ್ಯ ಕಿವಿಯಲ್ಲಿ 3 ಮೂಳೆಗಳಿರ್ತವೆ. ಇದನ್ನ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಮಿಸ್ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡಾಯ್ತು. ಮಿಸ್ ಅಂತಂದ್ರೆ ಎಂ ಅಂತಂದ್ರೆ ಮ್ಯಾಲಿಯಸ್ ಅಂತ. ಮ್ಯಾಲಿಯಸ್ ಕನ್ನಡದಲ್ಲಿ ಸುತ್ತಿಗೆ ಮೂಳೆ ಅಂತ ಕರೀತಾರೆ. ಸುತ್ತಿಗೆ ಆಕಾರದಲ್ಲಿರುತ್ತೆ, ಹ್ಯಾಮರ್ ಶೇಪ್ ನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕಾಮನ್ ಇಂಗ್ಲಿಷ್ ನಲ್ಲಿ ಹ್ಯಾಮರ್ ಬೋನ್ ಅಂತಾನು ಕರೀತಾರೆ. ಮೆಡಿಕಲ್ ಟರ್ಮ್ ಮ್ಯಾಲಿಯಸ್ ಅಂತ ಗೊತ್ತಿದೆ. ಐ ಅಂತ ಅಂದ್ರೆ ಇಂಕಾಸ್ ಅಂತ, ಎಂ ಅಂದ್ರೆ ಆಯ್ತು. ಐ ಅಂದ್ರೆ ಇಂಕಾಸ್. ಕನ್ನಡದಲ್ಲಿ ಹಡಿಗಲ್ಲು ಮೂಳೆ ಅಂತ ಕರೀತಾರೆ, ಆದ್ರೆ ಕೊಡಲ್ಲ, ಇಂಕಾಸ್ ಅಂತಾನೆ ಕೊಟ್ಟಿದ್ದಾನೆ FDA ನಲ್ಲಿ. ಎಸ್ ಅಂತಂದ್ರೆ ಸ್ಟೆಪಿಸ್, ಸ್ಟೆಪಿಸ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೂ ಒಂದು ಪದ ಇದೆ, ಸ್ಪಿರಪ್ ಅಂತ ಕರೀತಾರೆ, ಸ್ಪಿರಪ್. ಓಕೆ, ಸ್ಟೆಪಿಸ್ ಅಥವಾ ಸ್ಪಿರಪ್ ಅಂತ ಕರಿತೀವಿ. ಮಾನವನ ಮಧ್ಯ ಕಿವಿಯಲ್ಲಿರೋ 3 ಮೂಳೆಗಳ ಅನುಕ್ರಮಿಕೆಯನ್ನು ಬರೆಯಿರಿ ಅಂತ UPSC ನಲ್ಲಿ ಮತ್ತು FDA ನಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. ಮಿಸ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರಾಯ್ತು. ಮ್ಯಾಲಿಯಸ್, ಇಂಕಾಸ್, ಸ್ಟೆಪಿಸ್. ಈ ಕಡೆಯಿಂದ ಉಲ್ಟಾ ಒಂದು ಕೊಟ್ಟಿರ್ತಾನೆ, SIM ಅಂತಾರ. ಸ್ಟೆಪಿಸ್, ಇಂಕಾಸ್, ಮ್ಯಾಲಿಯಸ್ ಅಂತ. ಈ ಆಪ್ಷನ್ಸ್ ಹೋದ್ರೆ ತಪ್ಪಾಗ್ಬಿಡುತ್ತೆ. ಮೊದಲಿಗೆ ಮ್ಯಾಲಿಯಸ್ ಸುತ್ತಿಗೆ ಮೂಳೆ ಇರುತ್ತೆ, ನಂತರ ಇಂಕಾಸ್ ಅಡಿಗಲ್ಲು ಮೂಳೆ ಇರುತ್ತೆ, ಸ್ಟೆಪಿಸ್ ಮೂಳೆ ಇರುತ್ತೆ. ಒಂದು ರಫ್ ಆಗಿ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ, ಇದು ಕರ್ಣನಾಳ. ಕರ್ಣನಾಳದ ಕೊನೆ ಭಾಗದಲ್ಲಿ ನೀವು ನೋಡಿದ್ರೆ ಇಯರ್ ಡ್ರಮ್ ಅನ್ನ ನೋಡ್ಬೋದು. ಇಲ್ಲಿ ಇಯರ್ ಡ್ರಮ್, ಕಿವಿ ಕರ್ಣ ತಮಟೆ ಅಂತ ಹೇಳ್ತಿರಲ್ಲ, ಅದು ಇದು ಕರ್ಣನಾಳ. ಇದಕ್ಕೆ ಅಟ್ಯಾಚ್ ಆದಂಗೆ ಒಂದು ಮೂಳೆ ಇರುತ್ತೆ. ಇದು ಹ್ಯಾಮರ್ ಶೇಪ್ ನಲ್ಲಿ ಇರುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಮೆಡಿಕಲ್ ಟರ್ಮ್ ನಲ್ಲಿ ಮ್ಯಾಲಿಯಸ್ ಅಂತ ಕರಿತೀವಿ. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಸುತ್ತಿಗೆ ಮೂಳೆ ಅಂತ ಹೇಳ್ತಾರೆ. ಇದನ್ನ ಅಡಿಗಲ್ಲು ಮೂಳೆ ಅಂತ ಹೇಳ್ತೀವಿ, ಇಂಕಾಸ್. ಇದು ಮ್ಯಾಲಿಯಸ್, ಇದು ಇಂಕಾಸ್. ಇನ್ನು ಹಾರಿಜಾಂಟಲ್ ಎಸ್ ಶೇಪ್ ನಲ್ಲಿ ಇರುತ್ತೆ, ಇದನ್ನ ಸ್ಟೆಪಿಸ್ ಅಂತ ಕರಿತೀವಿ. ಇನ್ನರ್ ಇಯರ್ ಇರುತ್ತೆ, ನಿಮ್ಗೆ ಗೊತ್ತಿದೆ. ಇನ್ನರ್ ಇಯರ್ ಅಲ್ಲಿ 3 ಬಳೆ ಇರುತ್ತೆ, ಕಾಕ್ಲಿಯಾ ಇರುತ್ತೆ, ಥಿಕ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಇರುತ್ತೆ ಇದರೊಳಗೆ. ಇಲ್ಲಿಂದ ಇಲ್ಲಿವರೆಗೆ ಸೌಂಡ್ ಬರೋದು ಲೇಟು, ಯಾಕಂದ್ರೆ ಗಾಳಿ ಮಾಧ್ಯಮದಲ್ಲಿ ಬರ್ಬೇಕಾಗುತ್ತೆ. ಇಲ್ಲಿಂದ ಶಬ್ದ ಬೇಗ ಹೊರಟೋಗುತ್ತೆ ಕಾಕ್ಲಿಯಾಕ್ಕೆ. ಆಡಿಟರಿ ನರ್ವ್ಸ್ ಬಂದಿರ್ತವೆ, ಅವು ಮೆದುಳಿಗೆ ಬೇಗ ತೆಗೆದುಕೊಂಡು ಹೋಗ್ಬಿಡ್ತವೆ. ಅದನ್ನ ನಾವು ಕೇಳಿಸ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಎಷ್ಟು ಫಾಸ್ಟ್ ಆಗಿ ತೆಗೆದುಕೊಂಡು ಹೋಗ್ತವೆ ಅಂದ್ರೆ 1/10 of a second. 1 ಸೆಕೆಂಡ್ ನ 10ನೇ ಭಾಗದಷ್ಟು ಫಾಸ್ಟ್ ಆಗಿ ನಮ್ಮಿಂದ ತೆಗೆದುಕೊಂಡು ಹೋಗ್ತದೆ. ಈಗ ನಾನು ಹೇಳ್ತಾ ಇರೋದು ನಿಮ್ಗೆ ಸೈಮಲ್ಟೇನಿಯಸ್ ಆಗಿ ಅರ್ಥ ಆಗ್ತಾ ಇದೆಯಲ್ಲ, ಅಷ್ಟು ಫಾಸ್ಟ್ ಆಗಿ ಯಾಕೆ ಅರ್ಥ ಆಗ್ತಾ ಇದೆ ಅಂದ್ರೆ ಇಲ್ಲಿಂದ ಬಂದಂತ ಶಬ್ದವನ್ನ ನೇರವಾಗಿ ಮೆದುಳು ತೆಗೆದುಕೊಂಡ್ರೆ ಮೆದುಳು ಅದನ್ನ ರಿಸೀವ್ ಮಾಡ್ಬೋದು. ಓಕೆ, ನಿಮ್ಗೆ ಗೊತ್ತಿದೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಅಂತ ಕೇಳಿದಾನೆ. ಗಾಳಿಯಲ್ಲಿ ಶಬ್ದದ ವೇಗ 332 ಮೀಟರ್ ಪರ್ ಸೆಕೆಂಡ್. ಅದೇ ದ್ರವದಲ್ಲಿ ಶಬ್ದದ ವೇಗ ಎಷ್ಟು ಅಂತಂದ್ರೆ 1400 ಮೀಟರ್ ಪರ್ ಸೆಕೆಂಡ್. ಇದು ವಿಂಡ್, ಗಾಳಿನಲ್ಲಿ. ಇದು ವಾಟರ್ ಅಥವಾ ದ್ರವದಲ್ಲಿ, ನೀರಿನಲ್ಲಿ. ನೆಕ್ಸ್ಟ್ ಮೆಟಲ್, ಲೋಹಗಳಲ್ಲಿ ಶಬ್ದದ ವೇಗ ಎಷ್ಟು ಅಂತ ಕೇಳ್ತಾನೆ. 5000 ಮೀಟರ್ ಪರ್ ಸೆಕೆಂಡ್. ನೋಡಿ, ಇಲ್ಲಿ ಡೆನ್ಸಿಟಿ ಇದಕ್ಕಿಂತ ಇದು ಜಾಸ್ತಿ, ಇದಕ್ಕಿಂತ ಇದು ಜಾಸ್ತಿ. ಡೆನ್ಸಿಟಿ ಜಾಸ್ತಿ ಆಗ್ತಿದ್ದಂಗೆ ಶಬ್ದದ ವೇಗ ಏನಾಗುತ್ತೆ ಅಂತಂದ್ರೆ ಸೌಂಡ್ ಪ್ರಾಪಗೇಟ್ ಆಗೋದು ಜಾಸ್ತಿ ಆಗುತ್ತೆ. ಓಕೆ, ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಎಲ್ಲ ಕೇಳ್ತೀನಿ. ನಿಮ್ಗೆ ಗೊತ್ತಿದೆ, ಮನೆಯಲ್ಲಿರುವಂತ ಗಡಿಯಾರ ಡೇ ಟೈಮ್ ನಲ್ಲಿ ಸೌಂಡ್ ನೆಗ್ಲಿಜಿಬಲ್, ನಿಮ್ ಕಿವಿ ಮೇಲೆ ಬೀಳಲ್ಲ. ರಾತ್ರಿ ಆಗ್ತಿದಂಗೆ ಗಡಿಯಾರದ ಶಬ್ದ ಹೆಚ್ಚಾಗಿ ಕೇಳೋದು ಕಾರಣ ಎಂದು UPSC ಗೆ ಕ್ವಶನ್ಸ್ ಕೇಳಿದಾನೆ. ಕಾರಣ ಏನಾಗುತ್ತೆ ಅಂದ್ರೆ ಅಟ್ಮಾಸ್ಫಿಯರಿಕ್ ಹ್ಯೂಮಿಡಿಟಿ ಜಾಸ್ತಿ ಆಗುತ್ತೆ, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ತೇವಾಂಶ ಜಾಸ್ತಿ ಆದಾಗ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಡೆನ್ಸಿಟಿ ಜಾಸ್ತಿ ಆದ್ರೆ ನಮ್ಗೆ ಶಬ್ದ ಜಾಸ್ತಿ ಕ್ಲಿಯರ್ ಆಗಿ ಕೇಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸಣ್ಣ ಶಬ್ದನು ನೈಟ್ ಟೈಮ್ ನಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕೇಳುತ್ತೆ. ಓಕೆ, ಆನೆ ಏನಕ್ಕೆ ದೊಡ್ಡ ಸಣ್ಣ ಶಬ್ದ ಬೇಗ ಕೇಳಿಸ್ಕೊಳುತ್ತೆ ಅಂದ್ರೆ ಅದಕ್ಕೆ ಕಿವಿ ಇಯರ್ ಪಿನ್ ದೊಡ್ಡದಾಗಿರುತ್ತೆ. ಸಣ್ಣ ಸೌಂಡ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬ್ರೈನ್ ಗೆ ಇದಕ್ಕೆ ಕಳಿಸ್ಕೊಡುತ್ತೆ, ಇನ್ನ ಮಿಡಿಯರ್ ಇಂದ ಇನ್ನರ್ ಇಯರ್ ಹೋಗುತ್ತೆ. ಇಮಿಡಿಯೇಟ್ ಆಗಿ ಬ್ರೈನ್ ಹೋಗೋದ್ರಿಂದ ಸಣ್ಣ ಶಬ್ದ ಕೇಳಿಸ್ಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಓಕೆ, ಇಲ್ಲಿ ಒಂದೊಂದು ಪಾಯಿಂಟ್ ಬರ್ದಿರೋದು ಕೂಡ ಎಕ್ಸಾಮ್ ಕ್ವಶನ್ಸ್ ಬರುತ್ತೆ. ಇನ್ನೊಂದ್ಸಲ ನೋಡೋಣ. ಮಾನವನ ಮಧ್ಯ ಕಿವಿಯ ಮೂಳೆಗಳನ್ನ ಒಂದೇ ಇದ್ರೊಳಗೆ ಇರಬೇಕು ಅಂದ್ರೆ ಮಿಸ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರಾಯ್ತು. ಎಂ ಅಂದ್ರೆ ಮ್ಯಾಲಿಯಸ್, ಐ ಅಂದ್ರೆ ಇಂಕಾಸ್, ಎಸ್ ಅಂದ್ರೆ ಸ್ಟೆಪಿಸ್. ಓಕೆ, ಕನ್ನಡದಲ್ಲಿ ಸುತ್ತಿಗೆ ಮೂಳೆ, ಅಡಿಗಲ್ಲು ಮೂಳೆ, ರಿಕಾಪ್ ಮೂಳೆ ಅಂತ ಕೊಡ್ಬೋದು, ಆದ್ರೆ ಕನ್ನಡ ಪದನ ಕೊಡಲ್ಲ. ಇದೇ ಪದವನ್ನೇ ಕನ್ನಡದಲ್ಲಿ ಕೊಟ್ಟಿರ್ತಾನೆ,
ಮ್ಯಾಲಿಯಸ್ ಇಂಕಾಸ್ ಸ್ಟೆಪಿಸ್ ಅಂತ. ಏನೇನ್ ಕ್ವಶನ್ಸ್ ಬರ್ತವೆ ಅಂತ ಕೇಳಿದ್ರೆ, ಒಂದು ಮಾನವನ ಮಧ್ಯ ಕಿವಿಯಲ್ಲಿರುವ 3 ಮೂಳೆಗಳ ಅನುಕ್ರಮಕ್ಕೆ ಬರೆಯಿರಿ. ಸೀಕ್ವೆನ್ಸಿಯಲ್ ಆರ್ಡರ್ ಆಫ್ ಮೀಡಿಯರ್ ಬೋನ್ಸ್ ಅಂತ ಕೇಳ್ತಾನೆ, ಮಿಸ್ ಅನ್ನೋದು ಇದೇ ತರ ಬರೀಬೇಕು ಒಂದು. ಇನ್ನು ಎರಡನೇದು ಏನ್ ಕೇಳ್ತಾನೆ, ಮಾನವನ ಅತಿ ಚಿಕ್ಕ ಮೂಳೆ ಯಾವುದು ಅಂತ ಕೇಳ್ತಾನೆ, ಸ್ಟೆಪಿಸ್ ಅಥವಾ ಸ್ಪಿರಮ್. ಓಕೆ, UPSC ಕೇಳಿದಾನೆ ಇದು ಎಲ್ಲಿ ಬರುತ್ತೆ ಅಂತ, ಮೆದುಳಲ್ಲಿ ಬರುತ್ತೆ, ಮಧ್ಯ ಕಿವಿಯಲ್ಲಿ ಬರುತ್ತೆ, ಗರ್ಭಾಶಯದಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಇದು ಬರೋದು ಮಿಡಿಯರ್, ಮಧ್ಯ ಕಿವಿನಲ್ಲಿ ಬರುತ್ತೆ. ಇದಿಷ್ಟು ಗೊತ್ತಿರಬೇಕು. ಇಲ್ಲಿವರೆಗೆ ಶಬ್ದ ಹೋಗೋದು ಯಾವ್ದ್ರ ಮೂಲಕ ಅಂದ್ರೆ ವಿಂಡ್ ಮಾಧ್ಯಮದಲ್ಲಿ. ಸೌಂಡ್ ಪ್ರಾಪಗೇಟ್ ಆಗ್ಬೇಕು ಅಂದ್ರೆ ಮೀಡಿಯಂ ಇರ್ಲೇಬೇಕು, ಮಾಧ್ಯಮ ಇರ್ಲೇಬೇಕು. ಮಾಧ್ಯಮ ಇಲ್ಲ ಅಂದ್ರೆ ಸೌಂಡ್ ಪ್ರಾಪಗೇಟ್ ಆಗಲ್ಲ. ಆದ್ರೆ ಲೈಟ್ ವಿತೌಟ್ ಮೀಡಿಯಂ ಹೋಗುತ್ತೆ, ಬಟ್ ಸೌಂಡ್ ಹಂಗ ಹೋಗಲ್ಲ. ಇಲ್ಲಿವರೆಗೆ ಗಾಳಿ ಮಾಧ್ಯಮದಲ್ಲಿ ಬರುತ್ತೆ, ವಿಂಡ್ ಮೀಡಿಯಂ ಬರುತ್ತೆ. ಇಲ್ಲಿಂದ ಬಂದ ತಕ್ಷಣ ಲಿಕ್ವಿಡ್ ಮೀಡಿಯಂಗೆ ಬರುತ್ತೆ. ನಾನು ಈಗಾಗಲೇ ಹೇಳಿದೀನಿ, ವೆಲಾಸಿಟಿ ಆಫ್ ಸೌಂಡ್ ಇನ್ ವಿಂಡ್ ನೋಡಿದ್ರೆ 333 ಮೀಟರ್ ಸೆಕೆಂಡ್ ಇದೆ. ವಾಟರ್ ದ್ರವದಲ್ಲಿ ನೋಡಿದ್ರೆ 1400 ಮೀಟರ್ ಪರ್ ಸೆಕೆಂಡ್ ಇದೆ. ಮೆಟಲ್ಸ್ ಲೋಹಗಳಲ್ಲಿ ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 5000 ಮೀಟರ್ ಪರ್ ಸೆಕೆಂಡ್ಸ್ ಇದೆ. ಡೆನ್ಸಿಟಿ ಜಾಸ್ತಿ ಆಗ್ಬಿಡುತ್ತೆ ಲಿಕ್ವಿಡ್ ಆಗಿ, ಅದನ್ನ ಬೇಗ ನಮ್ಗೆ ಕೇಳಿಸ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಇಷ್ಟು ಕ್ವಶನ್ಸ್ ಬರುತ್ತೆ. ಇಲ್ಲಿ ಮೂರೇ ಮಾಡ್ತಾ ಇದಿಷ್ಟೇ ಹೇಳಿದ್ರೆ ಸಾಕು. ಇದು ಕೋರಿಲೇಟೆಡ್ ಇರೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ಯಾವುದೇ ಆಂಗಲ್ ಕ್ವಶನ್ಸ್ ಕೇಳಿದ್ರು ಬರೀಲಿಕ್ಕಾಗುತ್ತೆ. ಇವನ್ PSI ಕೂಡ ಕೇಳಿದಾನೆ, ಈ ಕೆಳಗಿನಲ್ಲಿ ಯಾವುದರಲ್ಲಿ ಶಬ್ದದ ವೇಗ ಹೆಚ್ಚಾಗಿರುತ್ತದೆ ಅಂತ ಕೇಳ್ಬಿಟ್ಟು ಗಾಳಿ, ನೀರು, ಉಕ್ಕು, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಉಕ್ಕು ಅನ್ನೋದು ಕರೆಕ್ಟ್ ಆನ್ಸರ್, ಕಾರಣ ವೆಲಾಸಿಟಿ ಜಾಸ್ತಿ ಇದೆ ಅಂತ ಗೊತ್ತಿರೋದು ಪರಿಕರ ನಿಮ್ಗೆ ಆ ರೀತಿ. ಸೇಮ್ ಕ್ವಶನ್ಸ್ UPSC ಗೂ ಬಂದಿದೆ. ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದ ಹೆಚ್ಚಿಗೆ ವೇಗವಾಗಿ ಪ್ರವಹಿಸುತ್ತೆ ಅಂತ. ಅಲ್ಲೂ ಅಷ್ಟೇ ಗಾಳಿ, ನೀರು, ಮರಳು, ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಯೂಸಲ್ ಆಗಿ ಏನ್ ಮಾಡ್ತೀರಾ, ಗಾಳಿಗಳು ನೀರುಗಳು ಟಿಕ್ ಮಾಡ್ಬಿಡ್ತಾರೆ, ಹೋಗ್ಬಿಡುತ್ತೆ ಮಾರ್ಕ್ಸ್. ಮರಳು ಅಂತ ಬರೀಬೇಕು, ಕಾರಣ ಸಾಲಿಡ್ ನಲ್ಲಿ ಕಾಂಪ್ಯಾಕ್ಟ್ ಇರ್ತವೆ ಅಣುಗಳು. ಯಾವಾಗ ಒತ್ತೊತ್ತಾಗಿ ಅಣುಗಳು ಇರ್ತಾವೋ ಸಾಂದ್ರತೆ ಜಾಸ್ತಿ ಇರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಜಾಸ್ತಿ ಇದ್ದಷ್ಟು ಸೌಂಡ್ ಪ್ರಾಪಗೇಷನ್ಸ್ ಫಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ನೋಡಿ, ಇದ್ರೊಳಗೆ ತುಂಬಾ ಕ್ವಶನ್ಸ್ ಗಳು RSS ಆಗ್ತವೆ, ಗೊತ್ತಿರಬೇಕು ಮಿಡಿಯರ್ ಬೋನ್ಸ್ ಅಲ್ಲಿ. ನೆಕ್ಸ್ಟ್ ಇದ್ರ ಮೇಲೆ ಮಿಡಿಯರ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ಗೊತ್ತಿರಬೇಕು. ಮೂಳೆಗಳಿಗೆ ಅವಶ್ಯಕವಾಗಿರುವಂತಹ 2 ಮಿನರಲ್ಸ್ ಲವಣಗಳು ಯಾವುವು ಅಂತ ಕೇಳ್ತಾನೆ. ಮೂಳೆಗಳಿಗೆ ಅವಶ್ಯಕವಾಗಿರುವಂತವು, ಮೇಜರ್ ಆಗಿ ಅವಶ್ಯಕವಾಗಿರುವಂತಹ 2 ಲವಣಗಳು ಅಂದ್ರೆ ಒಂದು ಕ್ಯಾಲ್ಸಿಯಂ, ಇನ್ನೊಂದು ಫಾಸ್ಫರಸ್. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ಓಕೆ, ಕನ್ನಡದಲ್ಲಿ ರಂಜಕ ಅಂತ ಕರಿತೀವಿ ಫಾಸ್ಫರಸ್, ರಂಜಕ. ಓಕೆ, ಮೇನ್ ಆಗಿ ಬೇಕಾಗಿರೋದು ಮೂಳೆಗೆ ಅವಶ್ಯಕವಾಗಿರುವಂತಹ 2 ಲವಣಗಳು ಯಾವುವು ಅಂದ್ರೆ ಒಂದು ಕ್ಯಾಲ್ಸಿಯಂ, ಒಂದು ಫಾಸ್ಫರಸ್. ಕ್ಯಾಲ್ಸಿಯಂ ಮೂಳೆ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಫಾಸ್ಫರಸ್ ಮೂಳೆಗಳು ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಗೊತ್ತಿರಬೇಕು. ಇದ್ರ ಮೇಲೆ ಇನ್ನೊಂದು ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದೇನೆ ಮೊನ್ನೆ ವಾರ್ಡನ್ ಎಕ್ಸಾಮ್ ನಲ್ಲಿ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಮೂಳೆಗಳಲ್ಲಿ ಯಾವ ಸಂಯುಕ್ತ ರೂಪದಲ್ಲಿರುತ್ತೆ ಅಂತ. ಇವೆರಡು ಧಾತುಗಳು, ಎಲಿಮೆಂಟ್ಸ್ ಗಳು, ಇವು ಯಾವ ಸಂಯುಕ್ತ ರೂಪದಲ್ಲಿ ಇರ್ತವೆ ಅಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಇರ್ತವೆ. ಕ್ಯಾಲ್ಸಿಯಂ ಫಾಸ್ಫೇಟ್, ಇಟ್ಸ್ ಇನ್ ದಿ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಫಾಸ್ಫೇಟ್. ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಇರ್ತವೆ. ಈ ಮೂಳೆಯನ್ನ ಸುಟ್ಟಾಕ್ಬಿಟ್ರೆ ಬೋನ್ ಆಶ್ ಬರುತ್ತೆ, ಬೋನ್ ಆಶ್, ಮೂಳೆ ಬೂದಿ ಬರುತ್ತೆ. ಈ ಮೂಳೆ ಬೂದಿಯನ್ನ ಎಲ್ಲಿ ಬಳಸ್ತಾರೆ, ಏನಕ್ಕೆ ಬಳಸ್ತಾರೆ? ಮೂಳೆ ಬೂದಿಯನ್ನ ಏನಾಗಿ ಬಳಸ್ತಾರೆ ಅನ್ನೋದೇ ಕ್ವಶನ್ಸ್. ಇದು ಅಷ್ಟೇ PSI ನಲ್ಲಿ ಇದೆಲ್ಲ ಕ್ವಶನ್ಸ್ ಆಗಿದೆ. ಬ್ಲೀಚಿಂಗ್ ಏಜೆಂಟ್ ಆಗಿ ಬಳಸ್ತಾರೆ. ಬ್ಲೀಚಿಂಗ್ ಏಜೆಂಟ್ ಅಂದ್ರೆ ಒಳಪು ಕಾರಕವಾಗಿ ಬಳಸ್ತಾರೆ. ಒಳಪು ಕಾರಕ, ಕನ್ನಡದಲ್ಲಿ ಆ ಪದ ಕೊಟ್ಟಿದ್ದು ಬರೀರಿ, ಇಲ್ಲ ಅಂತಂದ್ರೆ ಬ್ಲೀಚಿಂಗ್ ಏಜೆಂಟ್ ಇದೇ ತರ ಕೊಡ್ತಾರೆ, ಒಳಪು ಕಾರಕವಾಗಿ ಬಳಸ್ತಾರೆ. ಎಲ್ಲೆಲ್ಲಿ ಬಳಸ್ತಾರೆ ಅಂತ ನೋಡೋದಾದ್ರೆ ಶುಗರ್ ಇಂಡಸ್ಟ್ರೀಸ್ ನಲ್ಲಿ ಬಳಸ್ತಾರೆ. ಸಕ್ಕರೆಯನ್ನ ತಯಾರು ಮಾಡ್ಬೇಕಾದ್ರೆ ಬಳಸ್ತಾರೆ. ನಿಮ್ಗೆ ಗೊತ್ತಿದೆ, ಕಬ್ಬಿನ ರಸವನ್ನ ನೋಡಿದ್ರೆ ಗ್ರೇ ಕಲರ್ ಇರುತ್ತೆ, ಅದೇ ಶುಗರ್ ವೈಟ್ ಕಲರ್ ಇರುತ್ತೆ, ಬ್ಲೀಚ್ ಆಗೋದನ್ನ ಹಾಕುವಂಥದ್ದು. ಜಾಗರಿ, ಬೆಲ್ಲ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ, ಜಾಗರಿ ತಯಾರಿಕೆಯಲ್ಲಿ ಬಳಸ್ತೀವಿ. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್, ಸಾಬೂನು ಮತ್ತು ಮಾರ್ಜಕಗಳು, ಡಿಟರ್ಜೆಂಟ್ಸ್ ಅಲ್ಲಿ ಇದನ್ನ ಬಳಸ್ತಾರೆ. ಮೂಳೆ ಬೂದಿಯನ್ನ ಬಳಸ್ತಾರೆ, ಕಾರಣ ಅದು ಬ್ಲೀಚಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಇದು PSI ಗೆ ಕ್ವಶನ್ಸ್ ಬಂದಿದೆ. ಪೇಸ್ಟ್ ಅಂದ್ರೆ ಟೂತ್ ಪೇಸ್ಟ್ ಅಂತಾನೆ ಅರ್ಥ. ಪೇಸ್ಟ್ ತಯಾರಿಕೆಯಲ್ಲಿ ಬಳಸ್ತಾರೆ. ಪೇಸ್ಟ್ ತಯಾರಿಕೆಯಲ್ಲಿ ಮೂಳೆ ಬೂದಿಯನ್ನು ಏನಾಗಿ ಬಳಸುತ್ತಾರೆ ಅನ್ನೋದೇ PSI ಕ್ವಶನ್ಸ್. ಅಲ್ಲಿ ಏನ್ ಬರ್ತಿದ್ದಾನೆ, ಕಲರಿಂಗ್ ಏಜೆಂಟ್, ಡಿಕಲರೈಸೇಷನ್, ಬ್ಲೀಚಿಂಗ್ ಏಜೆಂಟ್, ಈ ತರ ಪದಗಳನ್ನ ಕೊಟ್ಟಿದ್ದಾನೆ. ಬ್ಲೀಚ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಅಂದ್ರೆ ಮೂಳೆ ಬೂದಿ ಹಗುರವಾಗಿರುತ್ತೆ,
ಅನ್ವಾಂಟೆಡ್ ಥಿಂಗ್ಸ್ ನೆಲ್ಲ ಏನ್ ಮಾಡುತ್ತೆ ಮೇಲ್ಭಾಗಕ್ಕೆ ತರುತ್ತೆ, ಅದು ಕೆನೆ ರೂಪದಲ್ಲಿ ಇರುತ್ತೆ, ಅದನ್ನ ಸೆಗ್ರಿಗೇಟ್ ಮಾಡೋದಕ್ಕೆ ಸಪರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಅದಕ್ಕೋಸ್ಕರ ಪೇಸ್ಟ್ ಮೇಲೆ ಇನ್ನೊಂದು 2 ಕ್ವಶನ್ಸ್ ಬರ್ತವೆ. ಮಾನವ ಯಾವ ಪೇಸ್ಟ್ ಅನ್ನ ಅಲ್ಲನ್ನ ಕ್ಲೀನ್ ಮಾಡೋದಕ್ಕೆ ಯಾವ ಪೇಸ್ಟ್ ಅನ್ನ ಬಳಸಬೇಕು ಅಂತ ಕೇಳ್ತಾನೆ. ನೀವು ಕಂಪನಿಗಳನ್ನ ಬರ್ಕೊಳ್ಬಾರ್ದು. ಯಾವ ಪೇಸ್ಟ್ ಅನ್ನ ಬಳಸಬೇಕು ಅಂದ್ರೆ ಬೇಸಿಕ್ ಪೇಸ್ಟ್ ಅನ್ನ ಬಳಸಬೇಕು. ಕನ್ನಡದಲ್ಲಿ ಪ್ರತ್ಯಾಮ್ಲೀಯ ಪೇಸ್ಟ್ ಅಂತ ಕರಿತೀವಿ. ಉಪ್ಪಿನ ಗುಣ ಇರಬೇಕು ಅಂತವನ್ನ ಬಳಸಬೇಕು. ಕಾರಣ ನಮ್ಮ ಬಾಯಿನಲ್ಲಿ ಬಿಡುಗಡೆ ಆಗೋದು ಆಸಿಡ್. ಉದಾಹರಣೆಗೆ ಮೆಟಬಾಲಿಕ್ ಆಕ್ಟಿವಿಟೀಸ್ ನಡೆಯುತ್ತೆ, ಬ್ಯಾಕ್ಟೀರಿಯಲ್ ಆಕ್ಟಿವಿಟೀಸ್ ನಡೆಯುತ್ತೆ, ಆಸಿಡ್ ಬಿಡುಗಡೆ ಆಗುತ್ತೆ. ಆಸಿಡ್ ಬಿಡುಗಡೆ ಆಗೋದ್ರಿಂದ ಏನಾಗುತ್ತೆ, ಆಪೋಸಿಟ್ ಇರೋದನ್ನ ಬಳಸೋದ್ರಿಂದ ಏನಾಗುತ್ತೆ, ನ್ಯೂಟ್ರಲೈಸೇಷನ್ ಆಗುತ್ತೆ. ಅದಕ್ಕೋಸ್ಕರ ಬೇಸಿಕ್ ಪೇಸ್ಟ್ ನ ಬಳಸಬೇಕಾಗುತ್ತೆ. ಬೇಸಿಕ್ ಪೇಸ್ಟ್ ನ ಬಳಸೋದ್ರಿಂದ ಆಗುವಂತ ಉಪಯೋಗ ಏನಂದ್ರೆ ಬಾಯಿಯ ಆಮ್ಲೀಯತೆಯನ್ನ ಕಡಿಮೆ ಮಾಡಬಹುದು, ಹಲ್ಲಿನ ಸವೆತವನ್ನ ತಡೆಯಬಹುದು. ಸೊ ಅವಾಯ್ಡ್ ದಿ reduce the mouth acidity, main ಆಗಿ reduce the mouth acidity. and ಇನ್ನೊಂದು ಏನು ಅಂತಂದ್ರೆ to avoid the decaying of teeth ಅಂತ ಹೇಳ್ತೀವಿ. ಹಲ್ಲಿನ ಸವೆತವನ್ನ ತಡೆಯಬಹುದು. ಈ 2 ರೀಸನ್ ಇಂದ ನಾವೇನ್ ಮಾಡ್ಬೇಕು, ಬೇಸಿಕ್ ಪೇಸ್ಟ್ ಅನ್ನ ಬಳಸಬೇಕು. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಲ್ಗೂ ಹೇಳ್ತಾರೆ ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ ಅಂತ ಕೊಡುವಂತ ಉದ್ದೇಶ ಏನು ಅಂತಂದ್ರೆ ಇದು ಸಾಲ್ಟಿ ನೇಚರ್ ಇರುವಂತ ಬಳಸಬೇಕು. ಓಕೆ, ನಮ್ಗಿಂತ ಹಿಂದಿನ ಕಾಲದವ್ರು ಎಷ್ಟು ಬುದ್ಧಿವಂತರು ಅಂದ್ರೆ ಹಲ್ಲನ್ನ ಕ್ಲೀನ್ ಮಾಡೋದಕ್ಕೆ ನಾವು ಬಳಸಿದಂಗೆ ಪೇಸ್ಟ್ ಅನ್ನ ಬಳಸ್ತಾ ಇರಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು, ಬೇವಿನ ಕಡ್ಡಿಯನ್ನ ಬಳಸ್ತಾ ಇದ್ರು. ಬೇವಿನ ಕಡ್ಡಿ ನೀವು ಟೇಸ್ಟ್ ಮಾಡಿದ್ರೆ ಕಹಿ ಆಗಿರುತ್ತೆ ಅಂದ್ರೆ ಏನು, ಬೇಸಿಕ್ ನೇಚರ್ ಅನ್ನ ಹೊಂದಿರುತ್ತೆ ಅಂತ ಅರ್ಥ. ನೋಡಿ ಎಷ್ಟು ಸೈನ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ಜೀವನದಲ್ಲಿ ತೊಡಗಿಸ್ಕೊಂಡಿದ್ರು ಅಂತ. ಓಕೆ, ಇಲ್ಲಿ ನಿಮ್ಗೆ ಏನ್ ಗೊತ್ತಾಗಬೇಕು ಅಂದ್ರೆ ಪೇಸ್ಟ್ ಮೂಳೆ ಬೂದಿಯನ್ನ ಪೇಸ್ಟ್ ತಯಾರಿಕೆಯಲ್ಲಿ ಏನಾಗಿ ಬಳಸ್ತಾರೆ ಅನ್ನೋ ಕ್ವಶನ್ಸ್. ಬ್ಲೀಚಿಂಗ್ ಏಜೆಂಟ್, ಒಳಕು ಕಾರಕವಾಗಿ ಬಳಸ್ತಾರೆ. ಯಾವ ಪೇಸ್ಟ್ ಅನ್ನು ನಾವು ಬಳಸಬೇಕು ಅಂದ್ರೆ ಬೇಸಿಕ್ ಪೇಸ್ಟ್ ನ ಬಳಸಬೇಕು. ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುವಂತ ಪೇಸ್ಟ್ ನ ಬಳಸಬೇಕು. ಯಾಕೆ ಅಂತ ಕೇಳ್ತಾನೆ, ಟು ರೆಡ್ಯೂಸ್ ದಿ ಮೌತ್ ಅಸಿಡಿಟಿ, ಅವಾಯ್ಡ್ ದಿ ಡೀಕಿಂಗ್ ಆಫ್ ಟೀತ್. ಬಾಯಿಯ ಆಮ್ಲೀಯತೆಯನ್ನು ಕಡಿಮೆಗೊಳಿಸಿ ಹಲ್ಲಿನ ಸವೆತವನ್ನು ತಡೆಯಲು. ಓಕೆ, ಬಾಯಿಯ ಆಮ್ಲೀಯತೆಯನ್ನು ಕಡಿಮೆಗೊಳಿಸಿ ಹಲ್ಲಿನ ಸವೆತವನ್ನು ತಡೆಯಲು ಅಂದ್ರೆ ಆಮ್ಲೀಯತೆ ಎಷ್ಟಿರುತ್ತೆ ಅಂದ್ರೆ ಅರ್ಲಿ ಮಾರ್ನಿಂಗ್ ನೀವೇನಾದ್ರು ಕ್ಲೀನ್ ಮಾಡ್ದೇನೆ ಕೆಲವರು ಬಾಯ್ ಬ್ಯಾಡ್ ಸ್ಮೆಲ್ ಬರೋದನ್ನ ನೋಡ್ತೀರಾ. ಕಾರಣ ಅಸಿಡಿಟಿ ಜಾಸ್ತಿ ಆಗಿರುತ್ತೆ. ಸ್ವೀಟ್ ಅನ್ನ ತಿಂದಾದ್ಮೇಲೆ ಯಾಕೆ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಹಲ್ಲಿನ ಎಳೆಗಳಲ್ಲಿ ಸ್ವೀಟ್ ಇರುತ್ತೆ. ಸ್ವೀಟ್ ಗೆ ಬ್ಯಾಕ್ಟೀರಿಯಾಗಳು ತುಂಬಾ ಅಟ್ಯಾಕ್ ಆಗ್ಬಿಡ್ತವೆ. ಅದನ್ನ ಡಿಕ್ಕಿಂಗ್ ಅಲ್ಲನ್ನ ಹುಳು ಬಿಡೋದು ಈ ತರದವೆಲ್ಲ ಹಾಕ್ತವೆ, ಫಾರ್ಮೇಷನ್ ಆಗ್ತವೆ. ಅದಕ್ಕೋಸ್ಕರ ಅದನ್ನ ಬಳಸಬಾರ್ದು ಅಂತ ಕರೆಯೋದು. ಓಕೆ, ಅಂದ್ರೆ ಕ್ಲೀನ್ ಮಾಡ್ಬೇಕು ಅಂತ ಹೇಳೋದು. ಇಷ್ಟು ಇದ್ರ ಮೇಲೆ ಗೊತ್ತಿರಬೇಕು. ಇನ್ನೊಂದ್ಸಲ ಹೇಳ್ಬಿಡ್ರೆ ಇದನ್ನ, ಮೂಳೆಗಳಿಗೆ ಅವಶ್ಯಕವಾಗಿರುವ 2 ಲವಣಗಳು ಯಾವುವು ಅಂತ ಕೇಳ್ತಾನೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಬೇಕಾಗುತ್ತೆ. ಕ್ಯಾಲ್ಸಿಯಂ ಮತ್ತು ರಂಜಕ ಬೇಕಾಗುತ್ತೆ ಮೂಳೆಗಳಿಗೆ. ಇಲ್ಲಿ ಕ್ಯಾಲ್ಸಿಯಂ ಮೂಳೆಗಳು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಫಾಸ್ಫರಸ್ ಮೂಳೆಗಳು ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವೆರಡು ಯಾವ ರೂಪದಲ್ಲಿ ಇರ್ತವೆ ಅಂತ ಕೇಳ್ತಾನೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಇರ್ತವೆ. ಓಕೆ, ನೆಕ್ಸ್ಟ್ ಮೂಳೆ ಮತ್ತು ಹಲ್ಲುಗಳಿಗೆ ಹೇಳ್ಕೋಬೇಕಿದ್ರು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ಈಗ ಮೂಳೆ ಮಾತ್ರ ಮಾತಾಡ್ತಾ ಇರೋದ್ರಿಂದ ಮೂಳೆ ಬಗ್ಗೆ ಹೇಳ್ತಾ ಇದೀವಿ ಅಷ್ಟೇ. ಇದನ್ನ ಸುಟ್ರೆ ಪೌಡರ್ ಬರುತ್ತೆ, ಬೂದಿ ಬರುತ್ತೆ. ಅದನ್ನೇ ಮೂಳೆ ಬೂದಿ ಅಂತ ಹೇಳ್ತಕ್ಕಂಥವ್ರಿಗೆ ಇಂಗ್ಲಿಷ್ ಅಲ್ಲಿ ಬೋನ್ ಆಶ್ ಅಂತ ಹೇಳ್ತೀವಿ. ಬೋನ್ ಆಶ್ ಅನ್ನ ಒಟ್ಟಾರೆ ಏನಾಗಿ ಬಳಸ್ತೀವಿ ಅಂದ್ರೆ ಬ್ಲೀಚಿಂಗ್ ಏಜೆಂಟ್ ಆಗಿ ಬಳಸ್ತೀವಿ. ಅಂದ್ರೆ ಒಳಕು ಕಾರಕವಾಗಿ ಬಳಸ್ತೀವಿ. ಶುಗರ್ ಇಂಡಸ್ಟ್ರೀಸ್ ನಲ್ಲಿ, ಜಾಗರಿ ಬೆಲ್ಲ ತಯಾರು ಮಾಡ್ಬೇಕಾದ್ರೆ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ, ಪೇಸ್ಟ್ ಅನ್ನ ತಯಾರು ಮಾಡ್ಬೇಕಾದ್ರೆ ಇದನ್ನ ಬಳಸ್ತೀವಿ. ಓಕೆ, ಇಲ್ಲಿವರೆಗೆ ನಾವು ಓದಿದ್ದೇನು ಅಂತಂದ್ರೆ ಹಿಂಗೆ ಏನೇನ್ ಕ್ವಶನ್ಸ್ ಇದ್ರ ಮೇಲೆ ಬರ್ತದೆ, ರಚನೆಗಳ ಬಗ್ಗೆ ಏನಿರುತ್ತೆ, ಫಿಸಿಯಾಲಜಿ ಮೇಲೆ ಅಂತ ಓದಿದ್ವಿ. ಇನ್ನ ಪ್ರಾಬ್ಲಮ್ಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಹಲ್ಲು ಬರುವಂತ ಸಮಸ್ಯೆಗಳು, ಮೂಳೆಗಳಿಗೆ ಬರುವಂತ ಸಮಸ್ಯೆಗಳು ಏನೇನ್ ಸಮಸ್ಯೆಗಳು ಬರ್ತವೆ ಅಂತ ಆಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತಾರೆ. ಈಗ ಇನ್ನೂ ಒಂದು ಪದ ಫ್ಲೋರೋಸಿಸ್ ಅಂತಾನು ಕರೀತಾರೆ. ಫ್ಲೋರೋಸಿಸ್ 2014 ಕೇಸ್ ಮೇನ್ಸ್ ಅಲ್ಲಿ ಫ್ಲೋರೋಸಿಸ್ ಬಗ್ಗೆ ಬರೀರಿ ಅಂತಾನೆ ಒಂದು ಕ್ವಶನ್ಸ್ ಅನ್ನ ಕೇಳ್ತೀನಿ. ಆಸ್ಟಿಯೋ ಅಂದ್ರೆ ಮೂಳೆ, ಪೋರೋಸಿಸ್ ಅಂದ್ರೆ ರಂಧ್ರ ಅಂತ. ಓಕೆ, ನೀವು ಗೌರಿಬಿದನೂರು, ಕೋಲಾರ ಇಲ್ಲೆಲ್ಲ 1500 ಅಡಿ ಹೋದ್ರು ಕೂಡ ಕುಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ವಾಟರ್ ಸಿಗ್ತಾರೆ. ಫೀಟ್ 1500 ಅಡಿ ಹೋದ್ರೆ ಅದ್ರೊಳಗೆ ಏನಾಗುತ್ತೆ ಅಂದ್ರೆ ಫ್ಲೋರಿನ್ ಕಂಟೆಂಟ್ ಇರುತ್ತೆ. ಆ ಫ್ಲೋರಿನ್ ಏನ್ ಮಾಡುತ್ತೆ ಅಂತ ಅಂದ್ರೆ ಫಾಸ್ಫರಸ್ ತಿಂದಾಕ್ಬಿಡುತ್ತೆ. ಮೂಳೆಗಳಿರುವಂತ ಫಾಸ್ಫರಸ್ ತಿಂದಾಕ್ಬಿಡುತ್ತೆ. ಯಾವಾಗ ರಂಜಕವನ್ನ ತಿಂದಾಕ್ಬಿಡುತ್ತೋ ಮೂಳೆ ಸಾಫ್ಟ್ ಆಗ್ಬಿಡುತ್ತೆ. ಅದನ್ನ ಏನಾಗುತ್ತೆ, ಈ ತುಂಬಾ ಏಜ್ ಇದ್ದಂಗೆ ಬೆಂಡ್ ಆಗ್ಬಿಡ್ತಾರೆ. ಮಕ್ಕಳುಗಳಲ್ಲಿ ಮೂಳೆಗಳೆಲ್ಲ ಆರ್ಗನೈಸ್ ಆಗಿ ಫಾರ್ಮ್ ಆಗಲ್ಲ. ಉದಾಹರಣೆಗೆ ಮಗುಗೆ ಏನೋ ಒಂದು ಸಪೋರ್ಟ್ ಕೊಟ್ಟು ಮಲಗಿಸಿರ್ತಾರೆ, ಹಿಂಗೆ ಮಲ್ಕೊಂಡ್ರೆ ತಲೆನೇ ಕ್ರಾಸ್ ಆಗ್ಬಿಟ್ಟಿರುತ್ತೆ, ಟಿಫನ್ ಬಾಕ್ಸ್ ತರ ತಲೆ ಎಲ್ಲ ಹೋಗಿರ್ತವೆ. ಈ ತರ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಸಫಿಸಿಯಂಟ್ ಆಗಿ ಫಾಸ್ಫರಸ್ ಇಲ್ಲದೆ. ಓಕೆ,
ಇದಕ್ಕೆ ಆಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ಕೇಸ್ ಮೇನ್ಸ್ಗೆ ಫ್ಲೋರೋಸಿಸ್ ಬಗ್ಗೆ ಕೇಳಿದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಫ್ಲೋರೋಸಿಸ್ ಮೂಳೆ ಮತ್ತು ಹಲ್ಲುಗಳಿಗೆ ಬಾಧಿಸುತ್ತದೆ, ಕ್ಲೋರಿನ್ ಅಂಶದ ನೀರನ್ನ ಉಪಯೋಗಿಸೋದ್ರಿಂದ ಬಾಧಿಸುತ್ತೆ, ಕೊನೆಯ ಹಂತದಲ್ಲಿ ರಂಧ್ರಗಳು ಕಾಣಿಸಿಕೊಳ್ತವೆ, ಈ ತರ ಬರೀತಾ ಹೋಗ್ಬೇಕು. ಮೇನ್ಸ್ ಎಕ್ಸಾಮ್ ನಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಕೇಳ್ತಾನೆ, ಡಿಸ್ಕ್ರಿಪ್ಟಿವ್ ಆಗಿ ಕೇಳಿದಾಗ ಈ ರೀತಿ ಕರೀಬೇಕು. ಓಕೆ, ಆಸ್ಟಿಯೋಪೋರೋಸಿಸ್ ಅನ್ನೋದು ಮೂಳೆಗಳಿಗೆ ಬರುತ್ತೆ ಅಂತ ಗೊತ್ತಿದ್ರೆ ಸಾಕು ನಮಗೆ. ಇನ್ನು ಎರಡನೇದು ಆರ್ಥ್ರಿಐಟಿಸ್. ಆರ್ಥ್ರಿಐಟಿಸ್ ಕನ್ನಡದಲ್ಲಿ ಕೀಲುಬೇನೆ. ಕೀಲುಬೇನೆ, ಕೀಲು ನೋವು ಅಂತ ಕರೀತಾರೆ ಇದಕ್ಕೆ. ಓಕೆ, ಆರ್ಥ್ರೈಟಿಸ್. ಆರ್ಥ್ರೈಟಿಸ್ ಯಾರು ಬರುತ್ತೆ ಅಂತ ನೋಡೋದಾದ್ರೆ ಆದಷ್ಟು 40 ವರ್ಷದ ನಂತರ ಕಾಣಿಸ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ. ಎರಡು ರೀತಿ ಆರ್ಥ್ರೈಟಿಸ್ ಇದೆ. ಒಂದು ರುಮ್ಯಾಟಿಯಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅದು ಮಕ್ಕಳುಗಳಿಗೆ ಬರುತ್ತೆ. ಪೈನ್ ಒಂದ್ ಜಾಯಿಂಟ್ ಇಂದ ಇನ್ನೊಂದ್ ಜಾಯಿಂಟ್ ಗೆ ಮೂವ್ ಆಗ್ತಾ ಹೋಗುತ್ತೆ. ಇವತ್ತು ಈ ಜಾಯಿಂಟ್ ಅಲ್ಲಿ ಪೈನ್ ಇರುತ್ತೆ ಮೂವ್ಗೆ, ನಾಳೆ ಈ ಜಾಯಿಂಟ್ ಹೋಗುತ್ತೆ, ಈ ತರ ಮೂವ್ ಆಗ್ತಾ ಇರುತ್ತೆ. ಇದು ಮಕ್ಕಳು ಬರುತ್ತೆ, ರುಮ್ಯಾಟಿಯಲ್ ಆರ್ಥ್ರೈಟಿಸ್. ಇನ್ನೊಂದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ. ಆಸ್ಟಿಯೋ ಅಂದ್ರೆ ಬೋನ್. ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಬರುತ್ತೆ, ಆದಷ್ಟು ನೀಸ್ ಗಳಿಗೆ ಬರುತ್ತೆ. ನೀಸ್ ಅನ್ನ ಏನಂತ ಕರೀತಾರೆ ಅಂದ್ರೆ, ಇದನ್ನ ಮಂಡಿಯನ್ನ ಸಾಕ್ ಅಬ್ಸರ್ವರ್ ಆಫ್ ದಿ ಬಾಡಿ ಅಂತ ಕರಿತೀವಿ. ನಮ್ಮ ದೇಹದ ಒಟ್ಟು ತೂಕ ನೀಸ್ ಮೇಲೆ ಬಿದ್ದಿರುತ್ತೆ. ಆ ನೀಸ್ ಮೇಲೆ ಬಿಡೋದ್ರಿಂದ ಏನಾಗುತ್ತೆ, ಕೆಲವರಿಗೆ ಲಿಕ್ವಿಡ್ ಉತ್ಪತ್ತಿ ಆಗೋಲ್ಲ, ಇದೊಂದು ಆಯಿಲ್ ಸೆಕ್ರೆಟ್ ಆಗೋದಿಲ್ಲ. ಹೀಗೆ ಮೂವ್ ಆಗ್ತಾ ಆಗ್ತಾ ಸೌಂಡ್ ಬಿಟ್ಟು ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ನಡೀತಾ ಇದ್ರೆ ಸೌಂಡ್ ಬರೋದು, ಈ ತರದೆಲ್ಲ ಆಗ್ತದೆ. ಇದನ್ನ ಇನಿಷಿಯಲ್ ಸ್ಟೇಜ್ ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಓಕೆ. ಹೇಗ್ ಸಾರ್ಟ್ ಔಟ್ ಅಂತಂದ್ರೆ, ಡಾಕ್ಟರ್ ಹತ್ರ ಹೋದ್ರೆ ಎಲ್ಲಾ ಡಾಕ್ಟರ್ ಕೊಡೋದು ಪೇನ್ ಕಿಲ್ಲರ್. ಮೈಲ್ಡ್ ಇಂದ ಸ್ಟಾರ್ಟ್ ಮಾಡ್ತಾರೆ, ಮಾಡರೇಟ್, ಸಿವಿಯರ್ ಆತರ ಹೋಗ್ತಾ ಹೋಗ್ತಾರೆ. ಜಾಸ್ತಿ ಜಾಸ್ತಿ ಆದಂಗೆ ಅದ್ರ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕೊನೆ ಹಂತಕ್ಕೆ ಯಾವ ಪೇನ್ ಕಿಲ್ಲರ್ ನಿಮ್ ಬಾಡಿನಲ್ಲಿ ವರ್ಕ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಮೆಡಿಸಿನ್ ಇಲ್ದಂಗ ಆಗ್ತದೆ. ಅದಕ್ಕೋಸ್ಕರ ನೀವೇನ್ ಕೇರ್ ತೆಗೆದುಕೋಬೇಕು ಅಂದ್ರೆ, ಇನಿಷಿಯಲ್ ಸ್ಟೇಜ್ ಕೇರ್ ತೆಗೆದುಕೋಬೇಕು. ಒಂದು ಹೆರಿಡಿಟರಿ ಫ್ಯಾಕ್ಟರ್ ಇಂದ ಬರೋ ಸಾಧ್ಯತೆ ಇದೆ, ಇದನ್ನೇನು ಸರಿಪಡಿಸಕ್ಕಾಗಲ್ಲ. ಇರೋದ್ರಲ್ಲಿ ಸುಧಾರಣೆಯನ್ನ ಮಾಡ್ಕೋಬಹುದು, ಫಿಸಿಯೋಥೆರಪಿ, ಎಕ್ಸರ್ಸೈಸ್. ಇನ್ನೊಂದು ನೇಚರ್ ಆಫ್ ವರ್ಕ್. ಈ ಉದಾಹರಣೆಗೆ ಸೈಕಲ್ ಹೊಡ್ಕೊಂಡು ತರಕಾರಿ ಮಾರೋರಿಗೆ ಬರೋ ಸಾಧ್ಯತೆ ಜಾಸ್ತಿ ಇದೆ, ಕಾರಣ ನೀಸ್ ಮೇಲೆ ಹೆಚ್ಚಿಗೆ ವರ್ಕ್ ಮಾಡ್ತಾರೆ. ಅಂತವ್ರು ಏನ್ ಮಾಡ್ಬೇಕು, ಚೇಂಜ್ ಆಫ್ ವರ್ಕ್ ಮಾಡ್ಕೋಬೇಕು. ಒಂದೇ ಕಡೆ ತರಕಾರಿ ಹಾಕೊಂಡು ಮಾರೋದು ಆ ತರದ್ದು. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಹಾಕ್ಸೋರು, ಈ ತರದವ್ರಿಗೆ ಜಾಸ್ತಿ ಬಂದ್ಬಿಡುತ್ತೆ. ಕಾರಣ ಕೀಲಿನ ಭಾಗಕ್ಕೆ, ಜಾಯಿಂಟ್ ಭಾಗಕ್ಕೆ ಹೆಚ್ಚಿಗೆ ಕೆಲಸವನ್ನ ಕೊಡೋದ್ರಿಂದ ಬಂದ್ಬಿಡುತ್ತೆ. ಆ ತರದ್ದು ಕಾಣಿಸ್ಕೊಳ್ತು ಅಂತಂದ್ರೆ, ಇಲ್ಲದೆ ಓವರ್ ವೆಯ್ಟ್ ಇಂದ ಬರುತ್ತೆ, ಇಲ್ಲದ್ರೆ ನೇಚರ್ ಆಫ್ ವರ್ಕ್ ಇಂದ ಬರುತ್ತೆ. ಓವರ್ ವೆಯ್ಟ್ ಇಂದ ಬಂದ್ರೆ ಏಟ್ ಅನ್ನ ರೆಡ್ಯೂಸ್ ಮಾಡ್ಕೋಬೇಕು. ನೇಚರ್ ಆಫ್ ವರ್ಕ್ ಇಂದ ಬಂದ್ರೆ ವರ್ಕ್ ಅನ್ನ ಚೇಂಜ್ ಮಾಡಬೇಕು. ಆರ್ಥ್ರೈಟಿಸ್. ಮೂರನೇದು ಗೌಟ್. ಗೌಟ್ ಏನಕ್ಕೆ ಸಂಬಂಧಿಸಿದ ರೋಗ ಅಂತ UPSC ಕೂಡ ಕೇಳಿದ್ರೆ, ಮೊನ್ನೆ FSL ಕೂಡ ಬಂದಿತ್ತು, ತುಂಬಾ ಎಕ್ಸಾಮ್ ಅಲ್ಲಿ ಬಂದಿದೆ. ಗೌಟ್ ಅನ್ನೋದು ಏನ್ ಸಂಬಂಧಪಟ್ಟಿದ್ದು ಅಂದ್ಬಿಟ್ಟು ಗಂಟಲಿಗೆ ಸಂಬಂಧಪಟ್ಟಿದ್ದು ಅಂತ ಕೊಟ್ಬಿಡ್ತಾನೆ. ಗಡ್ಡಲು ಮಾರಿದ್ದೆ ಕೇಳ್ತಾರೆ, ಬಂದ್ಬಿಡ್ತಾರೆ, ಹೋಗ್ಬಿಡುತ್ತೆ. ಗೌಟ್ ಗೌಟ್ ಅನ್ನೋದು ಮೂಳೆಗೆ ಅವ್ರಿಗೆ ಬರುತ್ತೆ, ಬೋನ್ಗೆ ಬರುವಂತದ್ದು ಅಂತ ಗೊತ್ತಿರ್ಬೇಕು. ಜಾಯಿಂಟ್ಸ್ ಅಲ್ಲಿ ಸ್ವೆಲ್ಲಿಂಗ್ ಆಗ್ಬಿಡುತ್ತೆ. ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಬೋನಲ್ಲಿ. ಯೂರಿಕ್ ಆಸಿಡ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗ್ಬಿಟ್ರೆ ಗೌಟ್ ಅನ್ನುವಂತ ಒಂದು ಸಮಸ್ಯೆ ಬರುತ್ತೆ. ಆ ಭಾಗ ಊದ್ಕೊಂಡ್ಬಿಡುತ್ತೆ, ಪೈನ್ ಬರ್ತಾ ಹೋಗ್ಬಿಡುತ್ತೆ, ಪೈನ್ ಕಾಣಿಸ್ಕೊಳ್ತಾ ಹೋಗ್ಬಿಡುತ್ತೆ. ಇದು ಗೌಟ್. ಗೌಟ್ ಡಿಸೀಸ್ ಬರುವಂತದ್ದು. ಗೌಟ್ ಅನ್ನೋದು ಮೂಳೆಗಳು ಬರುವಂತ ರೋಗ ಅಂತ ಗೊತ್ತಿರಬೇಕು. ಯೂರಿಕ್ ಆಸಿಡ್ ಹೆಚ್ಚಿಗೆ ಪ್ರೊಡ್ಯೂಸ್ ಆಗೋದ್ರಿಂದ ಬರುತ್ತೆ ಅಂತ ಗೊತ್ತಿರಬೇಕು. ಎರಡು ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಸ್ನಾಯು ಕ್ಷಯ ಅಂತ ಕರೀತಾರೆ ಕನ್ನಡದಲ್ಲಿ. ಸ್ನಾಯು ಕ್ಷಯ. ಸ್ನಾಯು ಅಂದ್ರೆ ಮೂಳೆ, ಕ್ಷಯ ಅಂದ್ರೆ ಸೌಯೋದು. ಓಕೆ, ಸ್ನಾಯು ಕ್ಷಯ ಅಂತ ಹೇಳ್ತೀವಿ. ಅಥವಾ ಮಸಲ್ಸ್ ಗಳು ಕಡಿಮೆ ಆಗ್ತಾ ಹೋಗೋದು ಅಂತಾನೆ ಹೇಳ್ತಾರೆ ಇದನ್ನ. ಈ ಮಸ್ಕ್ಯುಲರ್ ಡಿಸ್ಟ್ರೋಫಿ ಇರುವಂತ ಮಕ್ಕಳುಗಳು ಮ್ಯಾಕ್ಸಿಮಮ್ ಅಂದ್ರೆ ಒಂದು 18 ಇಯರ್ಸ್ ಬದುಕ್ತಾರೆ ಅಷ್ಟೇ. ಎಲ್ಲೆಲ್ಲಿ ಬಿಡ್ತಾರೋ ಅಲ್ಲಲ್ಲೇ ಮೂಳೆಗಳು ಬಿದ್ದೋಗ್ಬಿಡ್ತವೆ, ಕಟ್ಟಾಗ್ಬಿಡ್ತವೆ, ಅಲ್ಲಲ್ಲೇ ಜಾಯಿಂಟ್ ಆಗ್ಬಿಡ್ತವೆ. ಅವ್ರ ಮೂಳೆಯನ್ನ ನೀವು ಫೀಲ್ ಮಾಡಿದ್ರೆ ಒಂದ್ ನೀಟಾಗಿ ಇರೋದಿಲ್ಲ, ಅಲ್ಲಲ್ಲೇ ಗಂಟುಗಳನ್ನ ನೋಡ್ಬೋದು. ಓಕೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ ಅನ್ನೋದು ಇದಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಬೋನ್ ಕ್ಯಾನ್ಸರ್. ಬೋನ್ ಕ್ಯಾನ್ಸರ್. ಈಗ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ನಾವು ಒಂದ್ 2.5 ಗಂಟೆ ಹೆಚ್ಚಿಗೆ ಹೋಗ್ತೀವಿ, ಆದ್ರೂ ಕೂಡ ಇದು ಇರೋದ್ರಿಂದ ನೋಡೋಣ. ಕ್ಯಾನ್ಸರ್ ಅನ್ನುವಂತ ಪದ ಏನ್ ಅಂತಂದ್ರೆ ಮ್ಯಾಲಿಗ್ನೆಂಟ್ ಗ್ರೋತ್ ಅಂತ ಅರ್ಥ. ಓಕೆ, ಇವಾಗ ಇದರಲ್ಲಿ ಸುಧಾರಣೆಯನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ. ಕ್ಯಾನ್ಸರ್ ಬಗ್ಗೆ ಓದೋದ್ರಿಂದ ಈಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡೋಣ. ಓಕೆ, ಕಾರ್ಸಿನೋಜಿನ್ ಅನ್ನುವಂತ ಒಂದು ಕೆಮಿಕಲ್ ಎಲ್ಲಾಗುತ್ತೋ ಆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಬೋನ್ ಅಲ್ಲಿ ಜಾಸ್ತಿ ಇದ್ರೆ ಬೋನ್ ಕ್ಯಾನ್ಸರ್ ಆಗುತ್ತೆ, ಮಸಲ್ಸ್ ಜಾಸ್ತಿ ಇದ್ರೆ ಮಸಲ್ ಕ್ಯಾನ್ಸರ್ ಬರುತ್ತೆ. ಆ ರೀತಿ ಬ್ಲಡ್ ಅಲ್ಲಿ ಆದ್ರೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ ಅಂತ. ಓಕೆ, ಒಂದೊಂದು ಟೈಮ್ ಇತ್ತು ಕ್ಯಾನ್ಸರ್ ಬಂದ್ರೆ ರೈತರು ಕ್ಯಾನ್ಸರ್ ಅಂತ.
ಇವತ್ತು ಆತರ ಹಂತ ಏನಿಲ್ಲ. ಕ್ಯಾನ್ಸರ್ ಅನ್ನ ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ 100% ಸರಿಪಡಿಸಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವು ಸೈನ್ಸ್ ಎಲ್ಲಿವರೆಗೆ ಮುಂದುವರೆದಿದ್ದೀವಿ ಅಂದ್ರೆ ಬೋನ್ ಮ್ಯಾರೋನೇ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋ ಹಂತಕ್ಕೆ ಹೋಗಿದ್ದೀವಿ. ಅದನ್ನ ಕ್ಯೂರ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ಬೋನ್ ಕ್ಯಾನ್ಸರ್. ಇದಿಷ್ಟು ಡಿಸೀಸಸ್, ಮೂಳೆಗಳಿಗೆ ಸಂಬಂಧಿಸಿದಂತ ಕಾಯಿಲೆಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ, ಗೊತ್ತಿರಬೇಕು. ಇನ್ನೊಂದ್ಸಲ ನೋಡ್ಕೊಂಡು ನೋಡೋಣ. ಆಸ್ಟಿಯೋಪೋರೋಸಿಸ್. ಆಸ್ಟಿಯೋ ಅಂದ್ರೆ ಮೂಳೆ, ಪೋರೋಸಿಸ್ ಅಂದ್ರೆ ರಂಧ್ರ, ಅಲ್ಲೇ ಇದೆ ಮೂಳೆಗಳ ರಂಧ್ರ ಆಗೋದು. ಇದಕ್ಕೆ ಫ್ಲೋರೋಸಿಸ್ ಅಂತಾನೂ ಕರೀತಾರೆ. ನೆಕ್ಸ್ಟ್ ಆರ್ಥೈಟಿಸ್, ಕೀಲು ಬೇನೆ ಅಥವಾ ಕೀಲು ನೋವು ಅಂತ ಕರೀತಾರೆ. ಇದು ಪೈನ್ ಕಿಲ್ಲರ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಮೆಡಿಸಿನ್ಸ್ ಎಲ್ಲವೂ ಆಗೋಯ್ತು ಅಂದ್ರೆ ಸ್ಟೆರಾಯ್ಡ್ ಅನ್ನ ಕೊಡ್ಬೇಕಾಗುತ್ತೆ ಬಾಡಿಗೆ. ಸ್ಟೆರಾಯ್ಡ್ ಕೊಟ್ಟಾದ್ಮೇಲೆ ಬಾಡಿನಲ್ಲಿ ಯಾವ ಮೆಡಿಸಿನ್ಸ್ ವರ್ಕ್ ಮಾಡಲ್ಲ. ಅದಕ್ಕೋಸ್ಕರ ಆಂತಕ್ಕೆ ಹೋಗ್ಬಾರ್ದು. ಆದಷ್ಟು ಪೈನ್ ಕಿಲ್ಲರ್ ಇಲ್ದೇನೆ ಇದನ್ನ ಸರಿಪಡಿಸೋದಕ್ಕೆ ನೋಡ್ಕೋಬೇಕು. ಕಾರಣ ಒಂದು ಒಬ್ಯಾಸಿಟಿ ಇಂದ ಬಂದಿರುತ್ತೆ, ವೆಯ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು. ಇನ್ನೊಂದು ನೇಚರ್ ಆಫ್ ವರ್ಕ್ ಇಂದ ಬರುತ್ತೆ, ವರ್ಕ್ ಅನ್ನ ಚೇಂಜ್ ಮಾಡ್ಕೊಳ್ಳೋದು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಇದನ್ನ ಒಂದ್ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣಬಹುದು. ಗೌಟ್ ಅಂತ ಬರುತ್ತೆ. ಗೌಟ್ ಸಂಧಿವಾತ ಅಂತ ಕರೀತಾರೆ. ಸಂಧಿವಾತ, ಸಂಧಿವಾತ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಈ ಪದ ಕೊಡಲ್ಲ, ಗೌಟ್ ಅಂತಾನೆ ಕೊಟ್ಟಿರ್ತಾನೆ. ಯಾಕಂದ್ರೆ ಕನ್ನಡದಲ್ಲಿ ಬಂದಿರುವಂತಹ ಎಕ್ಸಾಮ್ ಗಳಲ್ಲಿ KPSC ನಲ್ಲಿ ಗೌಟ್ ಅಂತಾನೆ ಬಳಸಿದ್ದಾನೆ. ಇದು ಮೂಳೆ ಬಂದಿಂದ ಗೊತ್ತಿರಬೇಕು. ಅದೇ ಒಂದು ಕ್ವಶನ್ಸ್ ಆಗುತ್ತೆ. ಯೂರಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ಬೋನ್ ಅಲ್ಲಿ. ಆ ಯೂರಿಕ್ ಆಸಿಡ್ ಎಲ್ಲಿ ಅಕ್ಯುಮುಲೇಟೆಡ್ ಜಾಸ್ತಿ ಆಗುತ್ತಾ ಅಲ್ಲಿ ಬಂದ್ಬಿಡುತ್ತೆ. ಯೂಸಲ್ ಆಗಿ ಜಾಯಿಂಟ್ ಗಳಲ್ಲಿ ಜಾಸ್ತಿ ಆಗುತ್ತೆ ಅದು ಯೂರಿಕ್ ಆಸಿಡ್, ಅಲ್ಲಿ ಊದ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಗೌಟ್ ಅಂತ ಕರೀತಾರೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಇದೆ. ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂದ್ರೆ ಮಸಲ್ಸ್ ಮತ್ತೆ ಸ್ನಾಯು ಎರಡು ನೋಡಿ. ನಮ್ಮ ಮಸಲ್ಸ್ ಎಲ್ತೋಯ್ತು ಅಂದ್ರೆ ಬೋನ್ ಎಲ್ತು ಕೂಡ ಹೋಗ್ಬಿಡುತ್ತೆ. ಆ ರೀತಿ ಆಗ್ಬಿಟ್ಟು ಸ್ನಾಯು ಕ್ಷಯ ಅಂತ ಕರೀತಾರೆ. ಇವರು ವೀಕ್ ಆಗ್ಬಿಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಒಂದು 18 years ಬದುಕ್ತಾರೆ ಅಷ್ಟೇ. ಬೋನ್ ಕ್ಯಾನ್ಸರ್. ಇವತ್ತು ಕ್ಯಾನ್ಸರ್ ಅನ್ನೋದು ನಮ್ಮ ದೇಹದಲ್ಲಿ ಎರಡೇ ಭಾಗನ ಬಿಟ್ಟಿರೋದು, ಒಂದು ಹೇರ್ಸ್, ಇನ್ನೊಂದು ನೈಲ್ಸ್. ಕಾರಣ ಇವೆರಡು ಡೆಡ್ ಸೆಲ್ಸ್ ಇವೆ, ಅದಕ್ಕೋಸ್ಕರ ಬಿಟ್ಟಿದೆ. ಇನ್ನಿರುವಂತ ಲೈವ್ ಸೆಲ್ಸ್ ಇರುವಂತ ಎಲ್ಲಾ ಭಾಗಕ್ಕೂ ಕ್ಯಾನ್ಸರ್ ಬಂದಿದೆ. ಮೊದಲಿಗೆ ಯಾವ್ದೋ 1 or 2 ಭಾಗಗಳನ್ನ ನೋಡ್ತಾ ಇದ್ವಿ. ಇವತ್ತು 2 ಭಾಗ ಬಿಟ್ಟರೆ ದೇಹದ ಎಲ್ಲಾ ಭಾಗಗಳಿಗೂ ಕ್ಯಾನ್ಸರ್ ಇದೆ. ರೆಟಿನಲ್ ಕ್ಯಾನ್ಸರ್ ಅಂತ ಇರುತ್ತೆ. ಕಣ್ಣ 3ನೇ ಪದರ ರೆಟಿನಾ, ಒಂದು ಥಿನ್ ಲೇಯರ್ ಅದು, ಅದ್ರ ಮೇಲೆ ಕ್ಯಾನ್ಸರ್ ಇರುತ್ತೆ. ಅದನ್ನ ಆಪರೇಷನ್ ಮಾಡೋದು ಇನ್ನೊಂದು ದೊಡ್ಡ ಕಷ್ಟ. ಈ ಹಳ್ಳಿಗಳಲ್ಲಿ ಒಂದು ಗಾದೆ ಹೇಳ್ತಾರೆ, ಮೊದಲೇ ಗೂನ್ ಬೆನ್ನು, ಅದ್ರ ಮೇಲೆ ಇನ್ನೊಂದು ಪುರ ಅಂತ. ಇರೋದೇ ಸಣ್ಣ ಭಾಗ, ಅದ್ರ ಮೇಲೆ ಇನ್ನೊಂದು ಕ್ಯಾನ್ಸರ್ ಗೆಡ್ಡೆ. ಈ ರೀತಿನ ಆಗ್ಬಿಟ್ಟಿರುತ್ತೆ. ಹ್ಯೂಮನ್ ಮ್ಯಾನ್ಯುವಲ್ ಆಪರೇಷನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಯಂತ್ರ ಮಾನವಗಳನ್ನ ಬಳಸಿ ಅದನ್ನ ಆಪರೇಷನ್ ಮಾಡ್ತಾ ಇದೀವಿ. ಇವತ್ತು ಆ ಹಂತಕ್ಕೆ ಹೊರಟೋಗ್ತಿದೀವಿ. ಈ ಕ್ಯಾನ್ಸರ್ ಅನ್ನೋದು ಕಾರ್ಸಿನೋಜಿನ್ ಅನ್ನುವಂತ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗೋದ್ರಿಂದ ಉತ್ಪತ್ತಿ ಆಗುತ್ತೆ. ಅದು ಎಲ್ಲಾಗುತ್ತೋ ಅದರಿಂದ ಬರುತ್ತೆ. ಕಾರ್ಸಿನೋಜಿನ್ ಯಾಕೆ ನಮ್ಮ ಬಾಡಿನಲ್ಲಿ ವೇರಿಯೇಷನ್ಸ್ ಆಗುತ್ತೆ ಅಂದ್ರೆ ನಮ್ಮ ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇಂದ, ಹೆರಿಡಿಟರಿ ಫ್ಯಾಕ್ಟರ್ಸ್ ಇಂದ, ಇದರಿಂದ ಆಗುತ್ತೆ. ಏನೇನ್ ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಉದಾಹರಣೆಗೆ ನಿಕೋಟಿನ್ ತೆಗೆದುಕೊಳ್ತೀವಿ, ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತೀವಿ, ಆಮೇಲೆ ಮೆಟಾಲಿನ್ ಎಲ್ಲೋ ಅರ್ಶಿನ ಪೌಡರ್ ನ ಹಾಕಿರುವಂತ ಅರ್ಶಿನದ ಪೌಡರ್ಗೆ ಮೆಟಾಲಿನ್ ಎಲ್ಲೋ ಹಾಕಿರ್ತಾರೆ. ಅದ್ರಲ್ಲಿ ಲೆಡ್ ಕ್ರೋಮೇಟ್ ಇರುತ್ತೆ. ಆ ಲೆಡ್ ಕ್ರೋಮೇಟ್ ಕ್ಯಾನ್ಸರ್ ಅನ್ನ ತಂದ್ಬಿಡುತ್ತೆ. ಓಕೆ, ಮೊನ್ನೆ ರೀಸೆಂಟ್ ಆಗಿ ನಿಮ್ಗೆ ಗೊತ್ತಿರಬೇಕು, ಗೋಬಿ ಮಂಚೂರಿ ಇದೆಲ್ಲ ಕಲರಿಂಗ್ ಏಜೆಂಟ್ ರೋಡೋಮೈನ್ ಬಿ ಅನ್ನುವಂತ ಒಂದು ಕೆಮಿಕಲ್ ಇರ್ತಾ ಇತ್ತು. ಅದು ಕ್ಯಾನ್ಸರ್ ಅನ್ನ ತರ್ತಾ ಇತ್ತು. ಓಕೆ, ಮಯೋಸಿನ್ ಅಂತ ಇನ್ನೊಂದಿದೆ, ಅದು ಕೂಡ ಕ್ಯಾನ್ಸರ್ ಅನ್ನ ತರುವಂತದ್ದು. ಈ ರೀತಿ ಟೊಬ್ಯಾಕೋ ಇದನ್ನ ಬಳಸೋದ್ರಿಂದ ನಮ್ಮಲ್ಲಿ ಕಾರ್ಸಿನೋಜಿನ್ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗು. ಕಾರ್ಸಿನೋಜಿನ್ ಜಾಸ್ತಿ ಆದ್ರೆ ಕ್ಯಾನ್ಸರ್. ಇದಿಷ್ಟು ಡಿಸೀಸಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇನ್ನ ಸ್ಪೆಷಲಿಸ್ಟ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಬೋನ್ ಸ್ಪೆಷಲಿಸ್ಟ್ ಅನ್ನ ಏನಂತ ಕರೀತಾರೆ? ಮೂಳೆ ತಜ್ಞರನ್ನ ಬೋನ್ ಸ್ಪೆಷಲಿಸ್ಟ್ ಅನ್ನ ಏನಂತ ಕರೀತಾರೆ ಅಂದ್ರೆ ಆರ್ಥೋಪಿಡಿಷಿಯನ್ ಅಂತ ಕರೀತಾರೆ. ಪಿಡಿಷಿಯನ್. ಆರ್ಥೋ ಅಂದ್ರೆ ಮೂಳೆ, ಪಿಡಿಷಿಯನ್ ಅಂದ್ರೆ ತಜ್ಞ. ಮೂಳೆ ತಜ್ಞರು ಅಂತ ಕರೀತಾರೆ. ಮೂಳೆ ತಜ್ಞರು, ಮೂಳೆ ತಜ್ಞರು, ಮೂಳೆ ತಜ್ಞರು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಬಟ್ ಆರ್ಥೋಪಿಡಿಷಿಯನ್ ಅಂತಾನೆ ಕರೀತಾರೆ. ಆರ್ಥೋಪಿಡಿಕ್ ಡಾಕ್ಟರ್ನ ನೋಡ್ಬೇಕಿತ್ತು ಅಂತ ನೀವು ಹಾಸ್ಪಿಟಲ್ಗಳೆಲ್ಲ ಬೋರ್ಡ್ ಇದೆಲ್ಲ ಓದೋದನ್ನ ಕೇಳಿರ್ತೀರಾ. ಆರ್ಥೋಪಿಡಿಷಿಯನ್. ಬೋನ್ ಎಕ್ಸರ್ಸೈಸಸ್, ಮೂಳೆಗಳಿಗೆ ಆಪರೇಷನ್ ಮಾಡೋರು ಆರ್ಥೋಪಿಡಿಷಿಯನ್ ಆದ್ರೆ ಅದನ್ನ ಎಕ್ಸರ್ಸೈಸ್ ಮಾಡಿ ಕರೆಕ್ಟ್ ಮಾಡೋರು ಫಿಸಿಯೋಥೆರಪಿಸ್ಟ್. ಬೋನ್ ಎಕ್ಸರ್ಸೈಸಸ್ ಮಾಡೋರಿಗೆ ಫಿಸಿಯೋಥೆರಪಿಸ್ಟ್ ಅಂತ ಕರೀತಾರೆ. ಫಿಸಿಯೋಥೆರಪಿಸ್ಟ್ ಅಂತ ಕರೀತೀವಿ. ಫಿಸಿಯೋಥೆರಪಿಸ್ಟ್. ಥೆರಪಿಸ್ಟ್, ಫಿಸಿಯೋಥೆರಪಿಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೋನ್ ಅಡಾಪ್ಟೇಷನ್, ಮೂಳೆಗಳಿಗೆ ಮಾರ್ಪಾಡುಗಳನ್ನ ಮಾಡ್ಬೇಕಾಗುತ್ತೆ. ನಿಮ್ಗೆ ಕ್ರಚಸ್, ಕ್ಯಾಲಿಫರ್ಸ್ ಇದನ್ನೆಲ್ಲ ಇಟ್ಕೊಂಡು ಹೋಗೋರನ್ನ ನೋಡಿದ್ದೀರಾ. ಅಡಾಪ್ಟೇಷನ್ ಮಾಡ್ಬೇಕಾದ್ರೆ ಅದಕ್ಕೆ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಕರೀತಾರೆ. ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಕರಿತೀವಿ. ಆಕ್ಯುಪೇಷನಲ್ ಥೆರಪಿಸ್ಟ್.
ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತ ಹೇಳ್ತೀವಿ. ಇವರಿಗೆ ತುಂಬಾ ಡಿಮಾಂಡ್ ಇದೆ ಇಂಡಿಯಾದಲ್ಲಿ. ಮಾಡ್ತಿದ್ದಂಗೆ ಕೋರ್ಸ್ ಅನ್ನ ಬೇರೆ ಅಬ್ರಾಡ್ ಗಳಿಗೆ ಹೊರಟೋಗ್ಬಿಡ್ತಾರೆ. ಅಬ್ರಾಡ್ ಅಲ್ಲಿ ಇದಕ್ಕೆ ತುಂಬಾ ಬೇಡಿಕೆ ಇರೋದ್ರಿಂದ ಇಂಡಿಯಾದಲ್ಲಿ ಉಳ್ಕೊಳ್ಳೋದು ಕಷ್ಟ. ನಿಮ್ಗೆ ಗೊತ್ತಿರಬೇಕು, ನಿಮ್ಯಾನ್ಸ್ ಅಲ್ಲಿ ಎವ್ರಿ ಇಯರ್ 1 or 2 ಪೋಸ್ಟ್ ಇದನ್ನ ಕಾಲ್ ಮಾಡ್ತಾ ಇರ್ತಾರೆ. ಯಾರೋ ಅಪ್ಲಿಕೇಶನ್ ಹಾಕಲ್ಲ, ಕಾರಣ ಇದು ಮಾಡಿರುವಂತವ್ರು ಉಳ್ಕೊಂಡಿರಲ್ಲ ಇಂಡಿಯಾದಲ್ಲಿ. ಓಕೆ, ಆರ್ಥೋಪೆಡಿಷಿಯನ್ ಏನ್ ಮಾಡ್ತಾರೆ, ಮೂಳೆ ಯಾವ ಕಾಯಿಲೆ ಬಂದಿದೆ ಅವ್ರಿಗೆ ಮೆಡಿಕೇಶನ್ ಮಾಡ್ಬೇಕಾ, ಆಪರೇಷನ್ ಮಾಡ್ಬೇಕಾ, ಆಪರೇಷನ್ ಹೇಗ್ ಮಾಡೋದು ಅದನ್ನ ಡಿಸೈಡ್ ಮಾಡೋದು ಇದು. ಆಪರೇಷನ್ಸ್ ಆದ್ಮೇಲೆ ಅದಕ್ಕೆ ಥೆರಪಿಟಿಕಲ್ ಇನ್ಪುಟ್ಸ್ ಅನ್ನ ಕೊಟ್ಟು ಥೆರಪಿಯನ್ನ ಚಿಕಿತ್ಸೆಯನ್ನ ಮಾಡಿ ಕರೆಕ್ಟ್ ಮಾಡುವಂತವ್ರು ಫಿಸಿಯೋಥೆರಪಿಸ್ಟ್. ಹಾಗೆ ಇದೆ ಇನ್ನೊಂದ್ ಸ್ವಲ್ಪ ಅಡಾಪ್ಟಿವ್ ಡಿವೈಸಸ್ ಬೇಕಾಗುತ್ತೆ ಅಂತಂದ್ರೆ, ಏಡ್ಸ್ ಅಂಡ್ ಅಪ್ಲಯನ್ಸಸ್ ಬೇಕಾಗುತ್ತೆ ಅಂದ್ರೆ ಅದನ್ನ ಅಡ್ವೈಸ್ ಮಾಡೋರು ಆಕ್ಯುಪೇಷನಲ್ ಥೆರಪಿಸ್ಟ್. ಮೂಳೆಗಳ ಬಗ್ಗೆ ಇಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಗೊತ್ತಿದ್ರೆ ಸಾಕು. ನೀವು ಏನ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ಬೋದು. ಈಗ ಉದಾಹರಣೆಗೆ ಬೋನ್ ಡಾಕ್ಟರ್ ತೆಗೆದುಕೊಂಡ್ರೆ 5 ವರ್ಷ ಬರೀ ಬೋನ್ ಬಗ್ಗೆನೇ ಓದ್ತಾರೆ. ನೀವ್ ಯಾರು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಆಪರೇಷನ್ ಮಾಡಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದಿದ್ದು, ಕ್ವಶನ್ಸ್ ಅನ್ನ ಕ್ರ್ಯಾಕ್ ಮಾಡೋ ಲೆವೆಲ್ಗೆ ನಮಗೆ ಗೊತ್ತಿದ್ರೆ ಇನ್ಫಾರ್ಮೇಶನ್ ಸಾಕು. ಓಕೆ, ನಾನು ಈಗಾಗಲೇ ಹೇಳಿದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನುವಂತ ಒಂದು ಆಪ್ ಅನ್ನ ಡೆವಲಪ್ ಮಾಡಿದೀವಿ. ಪ್ಲೇ ಸ್ಟೋರ್ ನಲ್ಲಿ ಇದು ಅವೈಲೇಬಲ್ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ವಿಜ್ಞಾನದಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಎಲ್ಲಾ ಸಬ್ಜೆಕ್ಟ್ ನ ಎಕ್ಸ್ಪರ್ಟ್ ಗಳು ಬರ್ತಾರೆ, ಎಲ್ಲಾ ಸಬ್ಜೆಕ್ಟ್ ನ ಟೀಚ್ ಮಾಡ್ತಾರೆ. ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಯಾವ ತೆಗೆದುಕೊಳ್ತೀರೋ ಅದ್ರ ತಕ್ಕಂತೆ ಕೋರ್ಸ್ ಅನ್ನ ಡೆವಲಪ್ ಮಾಡ್ತೀವಿ. ಆ ಕೋರ್ಸ್ ಅನ್ನು ನೀವು ಮಾಡ್ಬೋದು ಫೀಸಿಬಲ್ ಅಮೌಂಟ್ ಅಲ್ಲಿ. ನಮ್ಮ ಉದ್ದೇಶ ಏನಂತಂದ್ರೆ ರೂರಲ್ ಏರಿಯಾಕ್ಕೂ ರೀಚ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನೊಂದು ಬೆನಿಫಿಟ್ ಏನು ಅಂತಂದ್ರೆ, ನೀವು ಸಮಗ್ರ ಸ್ಪರ್ಧಾ ವಿಜ್ಞಾನವನ್ನ ನೀವು ಬುಕ್ ಅನ್ನ ತೆಗೆದುಕೊಂಡ್ರೆ ಅದೇ ಹ್ಯಾಂಗಲ್ ಟೀಚ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮ್ ನಿಂದ ಬಂದಂತವ್ರಿಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೈನ್ಸ್ ಅನ್ನ ಸುಮ್ಮನೆ ಓದೋದ್ರಿಂದ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕ್ವಶನ್ಸ್ ಅಪ್ಲೈಡ್ ಲೆವೆಲ್ಗೆ ಬರುತ್ತೆ. ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರ ಕ್ರ್ಯಾಕಿಂಗ್ ಮಾಡೋಕೆ ಸಾಧ್ಯತೆ ಆಗುತ್ತೆ. ಇತ್ತೀಚೆಗೆ ಬರ್ತಾ ಇರುವಂತಹ ಎಲ್ಲಾ ಎಕ್ಸಾಮ್ ಅತಿ ಹೆಚ್ಚಿಗೆ ಕ್ವಶನ್ಸ್ ಬರ್ತಾ ಇರುವಂತಹ ಮೇಜರ್ 3 ಏರಿಯಾಸ್ ಅಲ್ಲಿ ಸೈನ್ಸ್ ಒಂದು. ಮೆಜಾರಿಟಿ ಸೈನ್ಸ್ ಇಂದ ಬರುತ್ತೆ, ಕರೆಂಟ್ ಇವೆಂಟ್ ಇಂದ ಬರುತ್ತೆ, ಮೆಂಟಲ್ ಎಬಿಲಿಟಿ ಇಂದ ಬರುತ್ತೆ. ಅದನ್ನ ಸೈನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತು ಇಂಟಿಗ್ರೇಟ್ ಅಪ್ರೋಚ್ ಅಲ್ಲಿ ಓದಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.